ಗುರು ಮೂಲ, ಋಷಿ ಮೂಲ, ಹಾಗೆ ಬಾಸ್ ಮೂಲ ಕಂಡಿಡಿಯಕ್ ಹೋಗ್ಬಾರ್ದು. ಓ ಗೊತ್ತಾಯ್ತು ಸರ್. ಬಾಸ್, ನಿಮಗೆ ಮೂಲದಲ್ಲಿ ವ್ಯಾಧಿ ಅನ್ಸುತ್ತೆ. ಆಮ್ ಐ ರೈಟ್? ಏ ಡೀಲಿಂಗ್ ರಾಜು, ಸುಮ್ಮನಿರೋಪ. ಹೇಳೋದನ್ನ ಹೇಳಿ ಬಿಡ್ಬೇಕು, ಮುಚ್ಚಿಟ್ಕೋಬಾರ್ದು. ಇವನಂಗೆ ಎಲ್ಲರೂ ತಪ್ಪು ತಿಳ್ಕೊಂಡ್ರೆ ಭಾಳ ತ್ರಾಸ ಆಗ್ತದ ಮಾರಾಯ. ನೋಡ್ಪಾ ಶಿವಪ್ರಸಾದ, ನಾವೊಂದು ಹುಡುಗಿನ ಎದಿ ಮೇಲೆ ಹಾಕೊಂಡು ಲವ್ ಮಾಡ್ಲಿಕ್ಕತ್ತೇನಿ. ಆದ್ರೆ ನಮ್ಮ ಅಪ್ಪಗೆ ಲವ್ ಮ್ಯಾರೇಜ್ ಅಂತಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಹುಡುಗಿನ ತ್ಯಾಗ ಮಾಡ್ಲು, ನಮ್ಮ ಅಪ್ಪನ ತ್ಯಾಗ ಮಾಡ್ಲು, ಏನಂತ ಗೊತ್ತಾಗವಲ್ತು ಯವ್ವ. ಸರ್, ಚಿಕ್ಕವನಾಗಿ ಒಂದು ದೊಡ್ಡ ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೋಬೇಕು. ಮನುಷ್ಯನಿಗೆ ತಂದೆ ತಾಯಿ ಪ್ರೀತಿ ಮುಖ್ಯ ಸರ್. ಪ್ರೀತಿ ಏನ್ ಸರ್, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದ್ರೆ ಒಂದು ಮಾತು ಸರ್, ನಿಮ್ಮ ತಂದೆ ತೋರಿಸಿದ ಹುಡುಗಿನ ದಯವಿಟ್ಟು ನೀವು ಮದುವೆ ಆಗಿ ಸರ್. ಇಲ್ಲ ಅಂದ್ರೆ ನೀವು ಮದುವೆ ಆಗ್ಬೇಕು ಅಂತ ಅನ್ಕೊಂಡಿರೋ ಹುಡುಗಿನ ನಿಮ್ಮ ತಂದೆಗೆ ತೋರಿಸಿ, ಪ್ರಾಬ್ಲಮ್ ಸಾಲ್ವ್. ಆದ್ರೆ ತಂದೆ ತಾಯಿಗೆ ನೋವು ಕೊಟ್ಟು ನಾವು ಮದುವೆ ಆಗ್ಬಾರ್ದು ಸರ್. ಇಟ್ ಇಸ್ ರಾಂಗ್. ಹೌದಲ್ಲೋ, ಭಾರಿ ಅಡ್ಡ ಹೇಳಿದಲ್ಲೋ ನೀನು. ಈ ಶಿವಪ್ರಸಾದ್ ಏನೋ ಮಾಡಿ ಬಾಸ್ ಗತ್ರ ಆಗ್ಬಿಡ್ತಾನೆ ಅನ್ಸುತ್ತೆ. ಮೊದ್ಲೇ ದೊಡ್ಡ ಬಾಸ್ನ ಪಲ್ಟಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಇವ್ರನ್ನು ಕ್ಯಾಚ್ ಹಾಕೊಂಡ್ರೆ ನನ್ ಗ್ರಿಪ್ ತಪ್ಪುತ್ತೆ. ಇವನ್ ತಲೆ ಹಾಕಿದ್ದಾನೆ ಅಂತನಾದ್ರೂ ವಿವೇಕ್ ಸರ್ ಮದ್ವೆನ ನಾನೇ ನಿಂತು ಮಾಡಿಸ್ಬೇಕು. ಸರ್ ಆಕ್ಚುಲಿ ಶಿವಪ್ರಸಾದ ಏನೋ ಬಂದ್ಬಿಟ್ಟ, ದೊಡ್ಡದಾಗಿ ಏನೋ ಮಾಡ್ತೀನಿ ಅಂತ ಅಂದ್ಬಿಡ. ಕೂಡ ಇಲ್ಲ, ಗೆಟ್ ಔಟ್ ಸರ್. ಸರ್, ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ. ನಿಮ್ಮನ್ನ ಒಪ್ಸಿ ನಿಮ್ಮ ಅಪ್ಪನ ಮದುವೆ ಮಾಡೋ ಜವಾಬ್ದಾರಿ ನಾನು. ಡೀಲಿಂಗ ಇಲ್ಲ, ನಿಮ್ಮ ಅಪ್ಪನ ಒಪ್ಸಿ ನಿಮ್ಮನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು. ಅಯ್ಯೋ ಎಂತ ಮಾತು ಹೇಳಿದ್ವು ಯಪ್ಪ. ಹಿಂಗೇನಾರ ಆಗ್ಬಿಟ್ರ ನಿನ್ ಬಾಯಾಗ ತುಪ್ಪ ಸಕ್ರಿಪಾ. ನಮ್ ಹೊಸ ಬ್ರಾಂಚಿಗೆ ನೀನ ಚೀಪ್. ಸರ್, ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ದೊಡ್ಡ ಬಾಸ್ ದ್ವೇಷ ಕಟ್ಕೊಂಡು ನನ್ನ ಬ್ರಾಂಚ್ ಇದ್ದಾನೆ ಕಿತ್ತಾಕ್ಬಿಟ್ರೆ ಇದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಏನ್ ಯೋಚನೆ ಮಾಡ್ಲಿಕ್ಕೆ ಡೀಲಿಂಗ್ ರಾಜ್? ಏನಿಲ್ಲ ಸರ್, ನಿಮ್ ಮದುವೆನ ಯಾವ ಚೌಟ್ರಿಲಿ ಮಾಡ್ಬೇಕು ಅಂತ ಚಿಂತೆ ಮಾಡ್ತಿದ್ದೆ. ಮಾಡ್ ಬೇಗ ಬೇಗ ಮುಗಿಸು, ಆಫೀಸ್ಗೆ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದ್ರು ಅರ್ಜೆಂಟಾ ನಿಮ್ಗೆ? ಸುಮ್ನೆ ಬನ್ರಿ. ಫೋನ್ ಬರ್ತಾ ಇದೆ, ನೀನು ಹೋಗು. ಏನ್ ಫೋನು ಏನು ಬರುತ್ತೆ, ಕಟ್ ಆಗುತ್ತೆ. ಏನ್ ಜೀವನಾನೋ ಏನು, ಸಂಬಳ ಬರುತ್ತೆ, EMI ಕಟ್ ಆಗುತ್ತೆ. ಸರ್, ಒಂದು ನಿಮಿಷ ಹೇಳಿ ಸರ್. ಬೇಜಾರಲ್ಲಿದ್ದೀರಾ? ಹೌದು. ನೋವಾಗಿದೆಯಾ? ಹೌದು. ಜೀವನ ಸಾಕಾಗೋಗಿದೆಯಾ? ಹೌದಪ್ಪ, ಹೌದು. ಯಾಕೆ? ಏನಿಲ್ಲ ಸರ್, ಈಗ ತಾನೇ ಮೇಡಮ್ ಬೇಜಾರಲ್ಲಿ ಹೋಗಿದ್ದಾರೆ, ನೀವು ಅವರಿಂದ ಬೇಜಾರಲ್ಲಿ ಹೋಗ್ತಾ ಇದ್ದೀರಾ. ಹಂಗಂದ್ರೆ ನಿಮ್ಗೆ ಲವ್ ಆಗಿದೆ, ನೀವು ಬೇಜಾರಲ್ಲಿದ್ದೀರಿ, ಮದುವೆ ಆಗಿಲ್ಲ ಅಂತ ಅರ್ಥ. ನಾವು ನಿಮ್ಗೆ ಮದುವೆ ಮಾಡಿಸ್ತೀವಿ. ಏಯ್, ಯಾವ ಊರಿ ನಿಮ್ದು? ನಿಮ್ ಕಣ್ಣಿಗೆ ನಾವ್ ಯಾವ ಆಂಗಲ್ ಇಂದ ಲವರ್ಸ್ ತರ ಕಾಣಿಸ್ತೀವ್ರಿ? ನಮ್ಮಿಬ್ಬರಿಗೂ ಮದುವೆ ಆಗಿದೆ, ನಮ್ಗಿಬ್ಬರು ಮಕ್ಳಿದ್ದಾರೆ. ಅದ್ರಲ್ಲಿ ಒಬ್ಬ ಸ್ಕೂಲ್ಗೆ ಹೋಗೋನೆ, ಒಬ್ಳು ಕಾಲೇಜ್ಗೆ ಹೋಗೋಳೆ. ಮದುವೆ ಅಂತ ಮದುವೆ. ನಾನು ಯಾವ್ದೋ ಆಫೀಸ್ ಟೆನ್ಷನ್ ಅಲ್ಲಿ ಬೇಜಾರಾಗಿದ್ದೀನಿ ಅಂತ ಹೇಳಿದ್ರೆ ನೀ ಒಳ್ಳೆ ಎರಡೆರಡು ಸರಿ ಮದುವೆ ಹಾಕ. ನಂಗೆ ಏನ್ ಮಾಡಕ್ ಬರೋ ಕೆಲಸ ಇಲ್ವಾ? ಓ, ಹಾಗಾದ್ರೆ ಮದುವೆ ಆಗೋಗಿದ್ಯಾ? ಮದುವೆ ಆಗಿದೆ ಅಂದ್ರೆ ಆಲ್ರೆಡಿ ನೀವು ಸಮಸ್ಯೆಲಿದ್ದೀರಿ. ನೋಡ್ರಿ, ಇದೇನಿದು ಮುಗಿಸ್ ಬರ್ತಿದ್ಯಾ ಅಂತ ಕೇಳ್ತಿದ್ದಾನೆ. ಆಗ್ಲೇ ಮ್ಯಾಟ್ರ್ ಲೀಕ್ ಆಗೋಯ್ತಾ? ಏ ಮದನ್ ಪಲ್ಲಿ ಬಾಬು, ಆ ಬಾಬೆ ಎಲ್ಲ ಮುಗಿಸ್ ಬಂದೆ ಅಂತ ಕೇಳ್ದಲ್ಲ, ಏನದು? ಅಪ್ಪ ಅಮ್ಮನ ಅನುಮತಿ ಇಲ್ಲದೆ ಮದುವೆ ಮಾಡಿಸಿದವನ ಮೇಲೆ ಕುಟುಂಬಸ್ಥರಿಂದ ಹಲ್ಲೆ, ಆಸ್ಪತ್ರೆಗೆ ದಾಖಲು. ಈ ಪೇಪರ್ನಲ್ಲೂ ಅದೇ ನ್ಯೂಸು. ನಾಗರಾಜ್ ಸರ್, ಇದರಲ್ಲೂ ಅದೇ ತರ ನ್ಯೂಸ್ ಅಂತ ಹೇಳಿದ್ರಲ್ಲ, ಇದು ಬಿಟ್ಟು ಅದೇ ತರ ನ್ಯೂಸು ಬೇರೆ ಯಾವ್ದು ಸರ್? ನಿಮಗೆ ಗೊತ್ತಿಲ್ಲ ಶಿವು ಸರ್, ನಮ್ ದೊಡ್ಡ ಬಾಸ್ ಮಗ ವಿವೇಕ್ ದೇಶಪಾಂಡೆ ಸರ್ ಮದ್ವೆ ಆಗೋಯ್ತಂತೆ. ಶಿವು, ಶಾಕ್ ತಗೊಳ್ಳೋ. ಇಲ್ಲ, ನಿನಗ್ ಮೊದ್ಲೇ ಗೊತ್ತಿದೆ ಅನ್ಕೊಂಡ್ಬಿಡ್ತಾರೆ ಜನ. ಕಮಾನ್, ಟೇಕ್ ದ ಶಾಕ್. ಏನು ಮದುವೆ ಆಗೋಯ್ತಂತ? ನಮಗೊಂದು ಮಾತು ಹೇಳಿಲ್ವಲ್ಲ. ಅದ್ಯಾಕೆ ಶಿವು ಚೀ ತೂತು ಅಂತ ಇದೆಯಾ? ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ಬೋದು, ಆದ್ರೆ ನೋಡ್ದಿರೋದು ದೇವಸ್ಥಾನದಲ್ಲಿ. ಅದು ಯಾರೋ ಗೊತ್ತಿರೋರ್ಗಳೇ ಕಣಪ್ಪನೆ ಮಾಡ್ತಿರೋದು ಮದುವೆಗಳನ್ನ. ಮೊದ್ಲೇ ದೊಡ್ಡ ಬಾಸ್ಗಳಿಗೆ ಲವ್ ಮ್ಯಾರೇಜ್ಗಳು ಅಂದ್ರೆ ಆಗ್ ಬರಲ್ಲ. ಈ ಮದುವೆಗಳನ್ನ ಯಾರು ಮಾಡ್ಸೋರು ಅಂತ ತಗೊಳಾಕೊಂಡ್ಬಿಟ್ರೆ ಇಡೀ ಕಾಂದಾನಗಳೇ ಪರಪ್ಪನ ಅಗ್ರಾರದಲ್ಲಿ ಕಯ ಅಂತ ಕಂಬಿಗಳು ಎಣಿಸ್ಬೇಕು. ಹಂಗ್ ಮಾಡಕ್ ಬಿಡ್ತಾರೆ ಕಣಪ್ಪನೆ. ಏಯ್, ಅವ್ನು ಯಾರೋ ಮಾಡಿದ ತಪ್ಪಿಗೆ ಇಡೀ ಫ್ಯಾಮಿಲಿನೇ ಹೇಳಿತಾರ?
ಮತ್ತೆ ಇವ್ರುಗಳನ್ನ ಫ್ಯಾಮಿಲಿಗಳಿಂದನೇ ಹೊರಗಡೆ ಹೇಳ್ದವ್ರನ್ನ ಹಂಗೆ ಬಿಡಕ್ಕಾಗುತ್ತಾ ಹೇಳಪ್ಪನೆ? ದೊಡ್ಡ ಬಾಸು, ಅಯ್ಯೋ ವಿಷಯ ಆಲ್ರೆಡಿ ಅವ್ರಿಗೆ ಗೊತ್ತಾಗೋಯ್ತಾ? ಈಗೇನಪ್ಪ ಮಾಡ್ಲಿ ಭಗವಂತ? ಸರ್, ಆಕ್ಚುಲಿ ನಿಜವಾಗ್ಲೂ ನಮ್ಮ ತಾಯಣೆಗೂ ನಾ ಸ್ವಲ್ಪ ಮಾತಾಡಬೇಕು. ಇಲ್ಲ ಸರ್, ಫಸ್ಟ್ ನಾನು ಹೇಳ್ಬಿಡ್ತೀನಿ ಸರ್. ಒಂದು ನಿಮಿಷ ಇರು. ನನ್ನ ಮಗ ವಿವೇಕ್ಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ನೋಡ್ತಾ ಇದ್ದೀನಿ. ನನಗೆ ನಿಮ್ಮ ಮನೆ ಸಂಪ್ರದಾಯ ಸಂಸ್ಕಾರ ಬಹಳ ಇಷ್ಟ ಆಗಿದೆ. ನಿಮ್ಮ ಕಡೆ ಯಾವುದಾದ್ರೂ ಹೆಣ್ಣಿದ್ರೆ ನನಗೆ ತೋರ್ಸಪ್ಪ. ನೋಡು, ನಾನು ಜಾತಿ ಗೀತಿ ಅದನ್ನೆಲ್ಲ ನೋಡೋದಿಲ್ಲ. ನನಗೆ ಸಂಪ್ರದಾಯಸ್ಥರ ಮನೆ ಹುಡುಗಿ ಬೇಕು ಅಷ್ಟೇ. ಈಗಿನ ಕಾಲದಲ್ಲಿ ಹುಡುಗರುಗಳು ಲವ್ ಮ್ಯಾರೇಜ್ ಅಂತ ಮಾಡಿಕೊಂಡು ಏನೇನೋ ಗಡಿಬಿಡಿ ಎಲ್ಲ ಮಾಡ್ಕೋತಾರೆ. ನನಗೆ ಆ ರೀತಿ ಇಷ್ಟ ಇಲ್ಲ. ನನಗೆ ನಮ್ಮ ವಿವೇಕ್ಗೆ ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಮಾಡಿಸೋ ಜವಾಬ್ದಾರಿ ನಿಂದು ಕಣಪ್ಪ. ಮದುವೆನಾ? ಅಪ್ಪ, ಏನಪ್ಪ? ಒಂದ್ ಕಡೆ ಆಲ್ರೆಡಿ ಮದುವೆ ಆಗಿರೋ ನಮ್ಮ ಚಿಕ್ಕ ಬಾಸು, ಇನ್ನೊಂದ್ ಕಡೆ ಹುಡುಕಿ ಮದುವೆ ಮಾಡಿಸು ಅಂತ ಹೇಳ್ತಾ ಇರೋ ನಮ್ಮ ದೊಡ್ಡ ಬಾಸ್. ರೇ, ಅದಕ್ಕೆ ಯಾಕೋ ಹೀಗೆ ಕೂತಿದ್ಯಾ? ಮದುವೆ ಮಾಡಿಸೋದು ಒಂದು ಪುಣ್ಯದ ಕೆಲಸ. ನಿನಗೆ ಆ ಒಳ್ಳೆ ಅವಕಾಶ ಸಿಕ್ಕಿದೆ. ಎಷ್ಟೋ ಜನಕ್ಕೆ ತಮ್ಮ ಮಕ್ಕಳಿಗೆ ಮದುವೆ ಮಾಡಿಸೋ ಭಾಗ್ಯನೇ ಇರಲ್ಲ ಅಂತ ನತದೃಷ್ಟರಲ್ಲಿ ನಮ್ಮ ದೊಡ್ಡ ಬಾಸ್ ಕೂಡ ಒಬ್ರು. ಅದಕ್ಕೆ ಸಿಟ್ ಮಾಡ್ಕೊಂಡು ಎಲ್ಲಿ ನನ್ನನ್ನ ಕೆಲಸದಿಂದ ತೆಗೆದ್ಬಿಡ್ತಾರೋ ಅಂತ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ಅದಕ್ಕೆ ಯಾಕ್ರಿ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ? ಪ್ರಪಂಚದಲ್ಲಿ ದೇವ್ರ ಅಪ್ಪಣೆ ಇಲ್ಲದೆ ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಆದ್ರೆ ನನ್ನ ಕೆಲಸ ಹೋಗಕ್ಕೆ ಯಾರು ಕಡ್ಡಿ ಆಡಿಸ್ಬೇಕಾಗಿಲ್ಲ. ದೊಡ್ಡ ಬಾಸ್ಗೆ ಈ ವಿಷಯ ಗೊತ್ತಾದ್ರೆ ಸಾಕು. ಹಾ ಭಗವಂತ, ಆದಷ್ಟು ಬೇಗ ಅವ್ರಿಬ್ರಿಗೂ ಒಂದು ಮಗು ಕೊಟ್ಬಿಡು. ಮೊಮ್ಮಗುವನ್ನ ನೋಡ್ತಾ ಇದ್ರೆ ದೊಡ್ಡ ಬಾಸ್ ಮನಸ್ಸು ಹೋಗುತ್ತೆ. ಅದಕ್ಕೂ 9 ತಿಂಗಳು ಬೇಕು. ಅಲ್ಲಿ ತನಕ ಹೀಗೆ ಕೂತಿರ್ತೀಯ? ಮನುಷ್ಯರು ಮಾಡೋ ತಪ್ಪೇ ಇದು. ಇನ್ನೊಬ್ರು ನಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಅಂತ ಅನ್ಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬೇರೊಬ್ರು ಕೈ ಕೊಡ್ತೀರ. ಒಂದ್ಸಲನಾದ್ರೂ ನಿಮ್ಗೋಸ್ಕರ ಬದುಕಿ. ಬೇರೆಯವರು ಏನ್ ಬೇಕಾದ್ರೂ ಅನ್ಕೊಂಡ್ಕೊಳ್ಳಿ. ನೀವಿಲ್ಲಿ ಮೆಚ್ಚಿಸಬೇಕಾಗಿರೋದು ಯಾರನ್ನೂ ಅಲ್ಲ, ನಿಮ್ಮನ್ನೇ, ನಿಮ್ಮ ಅಂತರಂಗವನ್ನು. ಭಗವಂತ, ಮೊದ್ಲೇ ಆರ್ಥಿಕವಾಗಿ ಕುಸ್ದಿದ್ದೀನಿ. ಜೊತೆಗೆ ಕೆಲಸ ಯಾವ ಟೈಮಲ್ಲಿ ಹೋಗುತ್ತೆ ಅನ್ನೋ ಅಂದಾಜ್ ಕೂಡ ಇಲ್ಲ ನನಗೆ. ಈಗ ನೋಡಿದ್ರೆ ಇವ್ರು ಬೇರೆ ಬಂದಿದ್ದಾರೆ. ಹೊಸ ಗಂಡು ಹೆಣ್ಣು ಅಂದ್ರೆ ಖರ್ಚೇನು ಸುಮ್ನೆನಾ? ಹಾಲು, ಹಣ್ಣು, ಮೈಸೂರು ಪಾಕು, ಮೈಸೂರು ಮಲ್ಗೆ ಎಟ್ಸೆಟ್ರಾ ಅಂತ ಇಷ್ಟು ಖರ್ಚಿರುತ್ತೆ. ಅದು ಅಲ್ಲದೆ ನಮ್ಮಂತ ಮಿಡ್ಲ್ ಕ್ಲಾಸ್ ಮನೆಗೆ ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಬಂದ್ರೆ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ? ಸುಮ್ಮನೆ ಹೇಳ್ಬೇಡ ನೀನು. ಸುಮ್ಮನೆ ಹೇಳೋದಕ್ಕೆ ನಾನು ಮನುಷ್ಯ ಅಲ್ಲ. ನಾನು ಏನೇ ಹೇಳಿದ್ರು ಯೋಚನೆ ಮಾಡೇ ಹೇಳೋದು. ಹೇಳಿದ್ಮೇಲೆ ಯೋಚನೆ ಮಾಡಲ್ಲ. ತನ್ನದಲ್ಲದ ತಪ್ಪಿಗೆ ಇಲ್ಲಿ ಯಾರಿಗೂ ಶಿಕ್ಷೆ ಆಗಲ್ಲ. ಇದು ನನ್ನ ಸೃಷ್ಟಿ. ಇಲ್ಲಿ ಎಲ್ರಿಗೂ ಒಂದೇ ನ್ಯಾಯ. ಆದ್ರೆ ನಾನ್ ಮಾತ್ರ ತಪ್ಪೇ ಮಾಡದೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾನಷ್ಟೇ ಅಲ್ಲ, ಈ ಜಗತ್ತಲ್ಲಿ ಎಷ್ಟೋ ಜನ ತಪ್ಪೇ ಮಾಡಿಲ್ಲ, ಆದ್ರೂ ಇವಾಗ್ಲೂ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಬೇರೆಯವ್ರು ಕೊಡೋದು ಶಿಕ್ಷೆನೇ ಅಲ್ಲ ಶಿಕ್ಷೆ ಅನ್ನೋದು ನಿಮಗ್ ನೀವೇ ಕೊಟ್ಕೊಳ್ಳೋದು. ಅಂದ್ರೆ ಯೋಚನೆ ಮಾಡಿ. ಅಯ್ಯೋ, ಗೊತ್ತಾಗ್ತಾ ಇಲ್ಲ ಭಗವಂತ. ಆಹಾ, ಆಗ್ಲೇ ರೀ, ನೀವು ನೆಮ್ಮದಿಯಾಗಿ ಮೇಲ್ ಮಲ್ಕೊಳ್ಳಿ, ನಾನು ಚಾಪೆ ಹಾಸ್ಕೊಂಡು ಕೆಳಕ್ ಮಲ್ಕೊಳ್ತೀನಿ. ನನಗೆ ನೀವು ಮುಖ್ಯ ರೀ ಅಂತ ನಿನ್ನ ತಾಳಿನ ಕಣ್ಣು ಗೊತ್ಕೊಂಡಾಗ ನಾನು ನಿನ್ನ ತ್ಯಾಗ ಮೂರ್ತಿ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದ್ರೆ ನೀನು ಜಾಗ ಮೂರ್ತಿ ಅಂತ ಗೊತ್ತಿರ್ಲಿಲ್ಲ. ಓ, ಅಯ್ಯೋ, ಈ ಕಡೆ ಫಿಸಿಕ್ಸ್, ಈ ಕಡೆ ಬ್ಯಾಟಲ್ ಫೀಲ್ಡ್. ಸದ್ಯ ಬಯಾಲಜಿ ಇಲ್ಲ. ಇದ್ದಿದ್ರೆ ಡಿಸೆಕ್ಷನ್ ಅಂತ ಬ್ಲೇಡ್ ಅಲ್ಲಿ ಕೊಯ್ದ್ಬಿಟ್ಟಿರೋರು. ನೀರು ಇಟ್ಟಿಲ್ಲ. ಎಂತ ಗೃಹಿಣಿ ನೀನು.
ಇದೇನಿದು ಬಾಗಿಲು ಓಪನ್ ಆಗಿದೆ. ನಾನೇ ನನ್ನ ಕೈಯಾರೆ ಬಾಗಿಲು ಹಾಕಿದ್ನಲ್ಲ. ಅಯ್ಯೋ, ಕಳ್ಳರೇನಾದ್ರು ಬಂದ್ಗಿನ್ಬಿಟ್ರಾ? ಯಾರು ಇಲ್ವಲ್ಲ. ಕಳ್ಳರೇನಾದ್ರೂ ಬಂದಿದಾರಾ? ಆಮೇಲೆ ಕಳ್ಳರು ಬಂದಿದ್ರೆ ಅವ್ರು ಕಾರೋ ಬೈಕೋ ಲಾರಿನೋ ಪಾರ್ಕಿಂಗ್ ಮಾಡಬೇಕಾಗಿತ್ತು. ಅದ್ಯಾವುದು ಇಲ್ವಲ್ಲ. ಓ, ಈಗಿನ ಕಾಲದಲ್ಲಿ ಕ್ಯಾಬಲ್ಲಿ ಬರೋ ಕಳ್ಳರಿದಾರ. ಹಾಗೊಂದು ವೇಳೆ ಕ್ಯಾಬಲ್ಲೇ ಬಂದಿದ್ರು ಕ್ಯಾಬ್ ಆದ್ರೂ ಇರ್ಬೇಕಿತ್ತಲ್ಲ. ಓ, ನಡ್ಕೊಂಡ್ ಬಂದಿರ್ಬೇಕು. ನಡ್ಕೊಂಡ್ ಬಂದಿದ್ರೆ ಚಪ್ಪಲಿ ಆದ್ರೂ ಇರ್ಬೇಕಿತ್ತು. ಆಹಾ, ಕಳ್ಳನ್ ಮಕ್ಕಳ ಚಪ್ಪಲಿ ಹಾಕೊಂಡು ಒಳಗ್ ನುಗ್ಗಿದ್ದೀರಾ? ಮಾಡ್ತೀನಿ. ಅಲ್ಲ, ಇಷ್ಟು ವರ್ಷ ನಮ್ಮ ಮನೆ ಕಡೆ ತಿರುಗಿ ನೋಡ್ದಿರೋ ಕಳ್ಳರು, ಗಿರಿ ರುಚಿ ರುಚಿಯಾಗಿ ಘಮ ಘಮ ಅಂತ ಅಡುಗೆ ಮಾಡಿದ್ರು ಮೂಸ್ ನೋಡದೆ ಇರೋ ಕಳ್ಳರು ಇವತ್ತು ನಮ್ಮ ಮನೆ ಕಡೆ ಬಂದಿದ್ದಾರೆ ಅಂದ್ರೆ ಏನರ್ಥ? ನಮ್ಮ ಮನೆಗೆ ಹೊಸ ಕ್ಯಾಂಡಿಡೇಟ್ ಬಂದಿದೆ. ಬಾಸ್ ಹೆಂಡತಿ. ಬಾಸ್ ಹೆಂಡತಿ ಅಂದ್ರೆ ದುಡ್ಡು ಒಡವೆ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಅಂತ ಪಸರಾಗಿರ್ಬೇಕು. ಅದನ್ನ ತಗೊಂಡು ಹೋಗಕ್ಕೆ ಏನಾದ್ರು ಕಳ್ಳರು ಬಂದ್ರ? ಅಯ್ಯೋ, ಹಾಗೊಂದ್ ವೇಳೆ ಅವ್ರದನ್ನ ಕದ್ಕೊಂಡು ಹೋಗ್ಬಿಟ್ರೆ ಕಟ್ಟಿರೋ ಆರೋಪದ ಜೊತೆ ಕದ್ದಿರೋ ಆರೋಪನು ನನ್ ಮೇಲೆ ಬರುತ್ತೆ. ಬೆಳಗ್ಗೆ ಹೊತ್ತು ಜಾಗಿಂಗ್ ಮಾಡೋದ್ರು ಮಾಡ್ಬೋದು, ಆದ್ರೆ ಮಿಡ್ ನೈಟ್ ಅಲ್ಲಿ ರನ್ನಿಂಗ್ ಮಾಡಿದ್ರೆ ರನ್ನಿಂಗ್ ನೋಸ್ ಆಗ್ಬಿಡುತ್ತೆ. ಆದ್ರೂ ಇವ್ರು ಸಿಕ್ಕದಂಗೆ ಸಿಕ್ಕಿ ಹೊರಟೋದ್ರಲ್ಲ. ಎಲ್ಲಿ ಹೋದ್ರು? ಬಾಸಿಗೆ ಫೋನ್ ಮಾಡಿ ಹೇಳ? ಬೇಡ ಬೇಡ, ಫಸ್ಟ್ ಟೈಮ್ ಮದುವೆ ಆಗಿರೋ ಹೆಂಡ್ತಿನ ಸರಿಯಾಗಿ ನೋಡ್ಕೊಳಕ್ ಆಗಲ್ವೇನೋ ಬದ್ಮಾಶ್ ಅಂತ ನನಗೆ ಬೈದ್ಬಿಟ್ರೆ ಕಾಶಿ ಅವರು ಕಾಲ್ ಮಾಡಿ ನಮ್ಮ ಮನೆಗೆ ಬಂದಿರೋ ಕ್ಯಾಂಡಿಡೇಟು ಕಾಣೆ ಆಗಿದ್ದಾರೆ ಅಂತ ಹೇಳ? ಬೇಡ, ಆ ಥರದಲ್ಲಿ ಯಾವುದೇ ರೀತಿ ನಿರ್ಧಾರಗಳನ್ನ ತಗೋಬಾರ್ದು ಅಂತ ಭಗವಂತ ಹೇಳಿದಾನೆ. ಈಗ ನಾನು ಏನಪ್ಪ ಮಾಡ್ಲಿ? ಶಿವಪ್ರಸಾದ್, ಭಗವಂತ ನೀನ? ನಾನೇ. ತಾವ್ ಯಾರು ಅನ್ಕೊಂಡ್ರೋ? ನಿನ್ನ ನಾನು ಬೇರೆ ಯಾರು ಅಂತ ಯಾಕೆ ಅನ್ಕೊಳ್ಳಿ? ಇಷ್ಟೊತ್ತಲ್ಲಿ ಎದ್ದು ಬಂದಿದೆಯಲ್ಲ, ಕಾರಣ? ಇಷ್ಟೊತ್ತಲ್ಲಿ ತಾವ್ ಆಚೆ ಹೋಗಿದ್ರಲ್ಲ, ಕಾರಣ? ಉತ್ತರ ಹೇಳಲೇಬೇಕಾ? ಖಂಡಿತ. ಗಿರಿ, ಏನ್ ಗೊತ್ತಾ, ನಮ್ಮ ವಿವೇಕ್ ದೇಶಪಾಂಡೆ ಅವರು ಹೇಳ್ತಿದಾರಲ್ಲ, ಅವ್ರು ಇದ್ಕಿದ್ದಾಗೆ ಓಡೋಗಿದ್ದಾರೆ. ಓ, ಹೌದಾ? ಹೇ ಗಿರಿ, ಇಂಥ ವಿಷಯ ಹೇಳಿದಾಗ ಹೌದಾ ಅಂತ ರಿಯಾಕ್ಷನ್ ಕೊಡ್ಬೇಕು. ನೀನೇನು ಓ ಹೌದಾ ಅಂತ ಇದ್ಯಾ? ಓಕೆ, ಹೌದಾ? ಅವ್ರನ್ನೇ ಹುಡ್ಕೊಂಡು ಹೋದೆ. ಸಿಕ್ಕಿದ್ರು, ನಿದ್ಗಣ್ಣಲ್ಲಿ ವಾಕಿಂಗ್ ಮಾಡ್ತಾ ಇದ್ರು. ನಾನು ಹೇಳ್ದೆ, ಮೇಡಮ್, ಕಣ್ ತಕೊಂಡ್ ವಾಕಿಂಗ್ ಮಾಡಿದ್ರೇನೆ ಬಿಡಲ್ಲ ಈ ಸಮಾಜ, ಅಂತದ್ರಲ್ಲಿ ನೀವು ನಿದ್ಗಣ್ಣಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಬಿಡ್ತಾರಾ ಅಂತ ಪ್ರಾಕ್ಟಿಕಲ್ ಆಗಿ ಹೇಳ್ದೆ. ಹಿಂಗ್ ತಿರುಗೋ ಅಷ್ಟರಲ್ಲಿ ಮಾಯ ಆಗ್ಬಿಟ್ಟಿದ್ದಾರೆ. ಎಲ್ಲ ಹುಡುಕಿ ಸಾಕಾಗಿ ಸುಸ್ತಾಗಿ ಕಡೆಗೆ ಮನೆಗೆ ಬಂದೆ. ಸುಮ್ಮನೆ ಹೇಳ್ತೀರಾ? ಅವ್ರು ನೆಮ್ಮದಿಯಾಗಿ ರೂಮಲ್ಲಿ ಮಲಗಿದ್ದಾರೆ. ಹರೀಶ್ವರ್, ನಾನೇ ನೋಡ್ಕೊಂಡ್ ಬಂದೆ ರೀ, ಮಲಗಿದ್ದಾರೆ. ಅಪ್ಪ, ನನ್ನ ಕೆಲಸ ಉಳಿತು. ದಿನ ಆಫೀಸಿಂದ ಸಂಜೆ 1 ಅವರ್ ಯಾಕೆ ಲೇಟ್ ಆಗಿ ಬರ್ತಾ ಇದ್ರಿ ಅಂತ ನನ್ಗೆ ಈಗ ಗೊತ್ತಾಯ್ತು. ಯಾವ ನಾಟಕ ಮಾಡ್ಲಿಕ್ಕೆ ಸೇರ್ಕೊಂಡಿದ್ದೀರಿ? ಇಷ್ಟು ಚೆನ್ನಾಗಿ ಡ್ರಾಮಾ ಮಾಡಕ್ ಕಲ್ತಿದ್ದೀರಾ? ನಾಟಕ ಮಾಡ್ಲಿ. ನೀವ್ ಆಚೆ ಹೋಗಿ ಪಾಪ ಅವ್ರ ಮೇಲೆ ತಪ್ಪು ಹೊರಿಸ್ತಿದ್ದೀರಾ? ದೇವ್ರ ಮೆಚ್ತಾನೇನ್ರಿ? ಮನೆಗೆ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಇಷ್ಟ ದಿನ ಒಬ್ಬೊಬ್ರೆ ಮಾತಾಡ್ತಾ ಇದ್ರಿ, ಈಗ ನಿದ್ದೆ ಕಣ್ಣಲ್ಲಿ ಒಬ್ಬೊಬ್ರೆ ನಡೆಯೋ ಕಾಯಿಲೆ ಬೇರೆ ಶುರುವಾಗ್ಬಿಟ್ಟಿದೆ. ನೀವು ಯಾವ್ಯಾವ ಕಾಯಿಲೆ ಶುರುವಾಗತ್ತೋ ಏನೋ, ಎಲ್ಲ ನನ್ ಕರ್ಮ. ನಡೀರಿ, ಕಾಲಿಗೆ ದಾರ ಕಟ್ ಮಲಗಿಸ್ತೀನಿ. ಮಂಚದ ಕಾಲ್ಗ ಅಲ್ಲ, ನಿಮ್ ಕಾಲಿಗೆ ಮಂಚದ ಕಾಲ್ ಸೇರಿಸಿ ದಾರ ಕಟ್ ಮಲಗಿಸ್ತೀನಿ. ನಡೀರಿ. ಗಿರಿ, ಏನ್ರಿ? ನಮ್ಮನೇಲಿ ದಾರ ಇದೆಯಾ? ಪಿಂಕ್ ಕಲರ್. ನಾನು ಇದಿಟ್ಕೊಂಡ್ಬಿಡ್ತೀನಿ. ಹೇ ವಿಜಲ್ಲು, ಬೇಡ ಬೇಡ, ಇವಾಗ ಬೇಡ. ಬ್ರಷ್. ಆಹಾ, ನಮ್ ಬಾಸು ತಮಾಷೆಗೂ ಚೀ ಕಳ್ಳಿ ಅಂದಿರ್ತಾರೋ ಇಲ್ವೋ, ಆದ್ರೆ ಮೇಡಮ್ ರಿಯಲ್ ಲೈಫ್ ಅಲ್ಲಿ ಚೀ ಕಳ್ಳಿ ಆಗ್ಬಿಟ್ಟಿದಾರಲ್ಲ. ಸ್ಕೆಚ್ ಪೆನ್ನು, ಗೊಂಬೆ, ರುಬಿಕ್ಸ್ ಕ್ಯೂಬ್ ಎಲ್ಲ ಕದೀತಾ ಇರೋದು ನೋಡಿದ್ರೆ ನಮ್ಮ ಪ್ರಾಣಿ ಗೆಜ್ಜೆ ಸ್ಕಂದನ್ ರಬ್ಬರು ಇವರೇ ಕದ್ದಿರ್ಬೇಕು, ಗ್ಯಾರಂಟಿ. ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಅದು ಧೂಳಾಗಿತ್ತು, ಒರೆಸ್ತಾ ಇದ್ದೆ. ಸುಳ್ಳು ಹೇಳ್ಬೇಡಿ ಮೇಡಮ್, ಕೋಟ್ಯಾಂತರ ರೂಪಾಯಿ ಆಸ್ತಿ ಒಡತಿ ನೀವು, ದೊಡ್ಡ ಕಂಪನಿ ಓನರ್ನೇ ಮದುವೆ ಆಗಿರೋ ನೀವು, ಅಂತದ್ರಲ್ಲಿ ನೀವು
ಹೇರ್ ಬ್ಯಾಂಡು, ಪೆನ್ಸಿಲ್ ಬ್ರಷು, ಮಕ್ಕಳಾಡೋ ಆಟ ಸಾಮಾನೆಲ್ಲ ಎತ್ಕೋತಾ ಇದ್ದೀರಾ. ಕೆಲವರು ಹೊಟ್ಟೆ ಪಾಡಿಗೋಸ್ಕರ ಕದೀತಾರೆ, ಇನ್ ಕೆಲವ್ರಿಗೆ ಕದಿಯೋದೇ ಚಟ ಅಂತ ಓದಿದ್ದೀನಿ. ಹಾಗೆ ನಿಮ್ಗೇನಾದ್ರು ಕದಿಯೋ ಕಾಯಿಲೆ? ಅಯ್ಯೋ, ಈ ಅಪ್ಪ ಮಗನ ಜಗಳ ಯಾವಾಗ ಮುಗಿಯಿತೋ, ಇವರಿಬ್ರು ಅದು ಯಾವಾಗ ಒಂದಾಗ್ತಾರೋ, ಈ ದರ್ಶಿನಿ ದಶಾವತಾರದಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ ಗೊತ್ತಿಲ್ವೇ ದೇವ್ರೇ. ನಮಸ್ಕಾರ ಅಣ್ಣ. ನಮಸ್ಕಾರ ಗಣಪ. ಈ ಜೋಗಿ ಪ್ರೇಮ್ಸ್ ಅವ್ರಿಗೆ ಹೇಳಿ ಅಮ್ಮ ಸೆಂಟಿಮೆಂಟ್ ಪಿಕ್ಚರ್ ತೆಗ್ದಿದ್ ಸಾಕು, ಆದಷ್ಟು ಬೇಗ ಅಪ್ಪ ಸೆಂಟಿಮೆಂಟ್ ಪಿಕ್ಚರ್ ತೆಗಿರಿ ಅಂತ ಹೇಳ್ಬೇಕು. ಆಗ್ಲಾದ್ರು ಆ ಪಿಕ್ಚರ್ ನೋಡಿ ಇವರಿಬ್ರು ಅಪ್ಪ ಮಗ ಒಂದಾಗ್ತಾರೋ ಏನೋ ನೋಡ್ಬೇಕು. ನಮಸ್ಕಾರ ಅಣ್ಣ. ನಮಸ್ಕಾರ ಗಣಪ. ಇಲ್ಲಪ್ಪ, ಮ್ಯಾನೇಜರ್ಗೆ ಫೋನ್ ಮಾಡಿ ಆಗಲ್ಲ, ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತೀನಿ. ಅರೆ, ಅವರೇ ಕಾಲ್ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಸರ್, ನಿಮ್ಗೆ 100 ವರ್ಷ ಆಯಸ್ಸು ಸರ್. ಏನಯ್ಯ, ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋದ್ಮೇಲೆ ಪಿಶಾಚಿ ತರ ಒಬ್ಬನೇ ಬದುಕ್ಲಿ ಅಂತ ಶಾಪ್ ಆಗ್ತಿದ್ಯಾ? 100 ವರ್ಷ ಆಯಸ್ಸಾಗ್ಲಿ ಅಂದ್ರೆ ಎಲ್ಲರೂ ಖುಷಿ ಪಡ್ತಾರೆ, ನೀವೇನ್ ಸರ್ ಹಿಂಗಂತೀರಾ? ಏನಯ್ಯ ಮಾತಾಡ್ತಿದ್ಯಾ? ಯಾವನಾದ್ರೂ 100 ವರ್ಷ ಬದುಕ್ತಾನ? 60-70 ವರ್ಷ ಅಷ್ಟೇ. ಇನ್ನು 30 ವರ್ಷ ಒಬ್ಬನೇ ಇರ್ಬೇಕು ಅಂದ್ರೆ ಶಾಪ ಇಲ್ದಲ್ಲ ಇನ್ನೇನೋ. ಹೋಗ್ಲಿ ಬಿಡಿ ಸರ್. ಆಕ್ಚುಲಿ ನಾನು ನಿಮ್ಗೇನೋ ಹೇಳೋದಕ್ಕೆ ಅಂತ ಫೋನ್ ಮಾಡಿದೆ. ಅದೇನಪ್ಪ ಅಂದ್ರೆ, ನಮಸ್ಕಾರ ಅಣ್ಣ. ಸರ್ ಅದೇನು ಅಂದ್ರೆ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊ. ನಮ್ ಬಾಸ್ ಅವ್ರ ಹೆಂಡತಿನ ಹೇಗ್ ನೋಡ್ಕೋತಾ ಇದ್ಯಾ? ಸರ್ ನಾನೇನ್ ಸರ್ ಅವ್ರನ್ನ ನೋಡ್ಕೊಳ್ಳೋದು, ಅವರೇ ನನ್ನನ್ನು ನೋಡ್ಕೊಂತಾವ್ರೆ. ಅವರು ಉತ್ತರ ಕರ್ನಾಟಕದವರು, ಜವಾರಿ ಮಂದಿ. ಅವ್ರು ಇಷ್ಟಪಡೋ ಹಾಗೆ ಕಡಕ್ ರೊಟ್ಟಿ, ಚೌಳಿಕಾಯಿ ಪಲ್ಯ, ಎಣ್ಣೆಗಾಯಿ ಈ ತರದ್ದೇ ಮಾಡ್ಕೊಡ್ಬೇಕು. ಸರ್ ನನ್ನ ಹೆಂಡತಿ ಉತ್ತರ ಕನ್ನಡ ಜಿಲ್ಲೆಯವಳು ಸರ್, ಉತ್ತರ ಕರ್ನಾಟಕದವಳಲ್ಲ. ಅವಳು ಬೆಂಗಳೂರು ಫುಡ್ ಕಲಿಯಕ್ಕೇನೆ ಸುಮಾರು ವರ್ಷ ಅಡಿಗೆ ಮನೆಯಲ್ಲೇ ಇದ್ಲು ಸರ್. ಅಂತದ್ರಲ್ಲಿ ನಾರ್ತ್ ಕರ್ನಾಟಕ ಜೋಳದ ರೊಟ್ಟಿ ತಟ್ಟು ಅಂದ್ರೆ ಎಲ್ಲಿ ಅಂತ ತಟ್ತಾಳೆ ಸರ್. ಕಷ್ಟ ಸರ್, ಕಷ್ಟ. ಅಲ್ಲಿರೋದು ಬಾಸು, ಅವ್ರಿಗೇನು ಬೇಕೋ ಬೇಡ ಎಲ್ಲ ನೋಡ್ಕೋಬೇಕೇನೋ. ನಿನಗಾಗ್ಲಿಲ್ಲ ಅಂದ್ರೆ ಉತ್ತರ ಕರ್ನಾಟಕ ಕಾಣಾವಳಿ ಇರುತ್ತೆ, ಅಲ್ಲಿಂದ ತಂದ್ಕೊಡ. ಸರ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರೆ ಓಕೆ, ನೀವು ಬ್ರಹ್ಮೋಸ್ ಕ್ಷಿಪಣಿನೇ ಬಿಡ್ತಾ ಇದ್ದೀರಲ್ಲ ಸರ್, ಬದುಕೋದು ಹೆಂಗ್ ಸರ್? ದುಡ್ಡಿನ ಬಗ್ಗೆ ಯೋಚನೆನಾ ಮಿಸ್ಟರ್ ಶಿವಪ್ರಸಾದ್? ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಬಿಲ್ ಕೊಟ್ರೆ ಕಾಸು ಬರುತ್ತೆ, ಹಾಗಂತ ಎಲ್ಲ ಯೋಚನೆ ಮಾಡಬೇಡ. ಯಾಕಂದ್ರೆ ಇದು ನಿಮ್ ಬಾಸ್ಗೆ ಮಾಡ್ತಾರ ಸೇವೆ. ಅಲ್ವಾ ಬಂಗಾರ? ನಮ್ಮಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅದ್ರಲ್ಲೂ ಶಿವಪ್ರಸಾದ್ ಅಂತೂ ಚಿನ್ನ ಚಿನ್ನ. ಸಾರಿ ಗಿರಿ, ನಿನ್ ಮುಂದೆನೆ ನಿನ್ ಗಂಡನ ಹೊಗಳ್ಬಿಟ್ಟೆ. ಅದರಲ್ಲೇನಿದೆ ಬಿಡಮ್ಮ, ಹೊಗಳಿಕೆ ಯಾವತ್ತೂ ಬೆನ್ನಿಂದ ಇರಬೇಕು, ತೆಗಳಿಕೆ ಮುಂದಿರಬೇಕು. ಆಗ್ಲೇ ಮನುಷ್ಯ ತಿದ್ದುಕೊಳ್ಳಕ್ ಸಾಧ್ಯ. ಸರಿಯಾಗಿ ಹೇಳಿದ್ರಿ ಮಾವ. ನಿಮ್ಗೆ ಇನ್ನೊಂದು ರೊಟ್ಟಿ ಬಡಿಸ್ಲಾ? ಬೇಡಮ್ಮ, ನಮ್ಮ ಕಡೆ ರೊಟ್ಟಿ ಮೃದುವಾಗಿರುತ್ತೆ, ಅದೇ ಇವ್ರ ಕಡೆ ರೊಟ್ಟಿ ಖಡಕ್ ಆಗಿರುತ್ತೆ ಇವನಂಗೆ. ಅದಕ್ಕೆ ಈ ರೊಟ್ಟಿನ ನಾನು ನೆನೆಸಿ ನನ್ನಂಗೆ ಮೆತ್ತಗಾದ್ಮೇಲೆ ತಿಂತೀನಿ. ಮಳ್ಳಿ ತರ ಏನು ಗೊತ್ತಿಲ್ದಂಗೆ ಕೂತಿರೋದ್ ನೋಡು. ಇದು ರೂಪಾಂತರಿ ಆಗಿರೋ ನಾಗವಲ್ಲಿ ಡೆಲ್ಟಾ. ದನಿ, ನಿಮ್ಮಿಬ್ರಿಗೂ ಹೇಗ್ ಲವ್ ಆಗಿದ್ದು? ಅದನ್ನ ನಾ ಹೇಳ್ತೀನಿ. ಆಕ್ಚುಲಿ ನನಗೂ ಈಗಿಗೂ ಎದ್ರಾಗೂ ಕರೆಕ್ಟ್ ಕಂಪೇರ್ ಇಲ್ಲ ಅಂತಂದ್ರು, ಪಿಕ್ಚರ್ ನೋಡೋ ವಿಷಯದೊಳಗೆ ಇಬ್ಬರದು ಸೇಮ್ ಸಿಂಕ್ ಆಗ್ಬಿಡ್ತು ನೋಡ್ರಿ. ಯಾವ ಸಿನಿಮಾನಪ್ಪ? ಆಪ್ತ ಮಿತ್ರ ರೀ. ಅದ್ರಾಗ ನಮ್ ವಿಷ್ಣು ದಾದ ಎಷ್ಟು ಮಸ್ತ್ ಆಕ್ಟಿಂಗ್ ಮಾಡ್ರ, ಹೌದಲ್ರಿ? ಈಗಿಗೂ ಆ ಪಿಕ್ಚರ್ ಅಂದ್ರೆ ಭಾಳ ಇಷ್ಟ ರೀ. ಆಪ್ತ ಮಿತ್ರ ನೋಡಿ ನಾವಿಬ್ರು ಆಪ್ತ ಆಗ್ಬಿಟ್ಟಿವ್ರಿ. ಅಮ್ಮ ದರ್ಶಿನಿ, ಆಪ್ತ ಮಿತ್ರ ನಿನ್ಗೆ ಯಾಕೆ ಇಷ್ಟ ಆಯ್ತು? ಅದ್ರಲ್ಲಿ ಸೌಂದರ್ಯ ಅವರಂದ್ರೆ ನಂಗೆ ತುಂಬಾ ಇಷ್ಟ. ಆ ಪಿಕ್ಚರ್ನ ನಾನು 111 ಸಲ ನೋಡಿದ್ದೀನಿ. ಅದ್ರಲ್ಲಿ ಅವರು ನಾಗವಲ್ಲಿ ಡ್ರೆಸ್ ಹಾಕೊಂಡು ರಾರಾ ರಾರಾ ಅಂತ ಹೇಳ್ತಾರಲ್ಲ, ಅದು ನನಗೆ ತುಂಬಾನೇ ಇಷ್ಟ. ಪಾಪಬ್ಬಾ ಸರ್, ಪಿಕ್ಚರ್ ಇಷ್ಟ ಆದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಬೇಕು. ನೀವು ನೋಡಿದ್ರೆ ಲೈಫ್ಗೆ ಲೋಡ್ ಮಾಡ್ಕೊಂಡು ಬಂದಿದ್ದೀರಲ್ಲ ಸರ್, ಇದು ಪಕ್ಕಾ ಡೆಲ್ಟಾ ವರ್ಷನ್ ನಾಗವಲ್ಲಿನೇ.
ಶಿವಪ್ನೆ ಸರ್ ಬಾಬು ರಾಮಯ್ಯ ಬಂದ್ರು ಅನ್ಸುತ್ತೆ. ಅವ್ರು ಯಾಕೆ ಬಂದ್ರಲಿ ಇಂಥ ಟೈಮ್ನಾಗ ಮಾರಾಯ? ನನ್ನ ಮಕ್ಕಳು ನಮ್ಮಿಬ್ರು ವಿಚಾರದಾಗ ಕರ್ಕೊಂಡು ಹೋಗಿ ನಮ್ಮ ಅಪ್ಪಗೆ ಹೇಳ್ಬಿಟ್ರೆ ನಮ್ಮ ಕತಿ ಶಂಭೋ ಶಂಕರ. ಶಿವ ಸಾರ್ ಬನ್ನಿ ಬನ್ನಿ, ನಾ ಕರ್ಕೊಂಡು ಹೋಗ್ತೀನಿ ಬೆಚ್ಚಿಟ್ಕೊಳ್ಳೋರತ್ತೆ. ಅಯ್ಯೋ ಸರ್ ಬಂದೇ ಬಿಟ್ರು. ಇಲ್ಲ ಬಚ್ಚಿಟ್ಕೊಳ್ಳಿ ಸರ್, ಇಲ್ಲ ಬಚ್ಚಿಟ್ಕೊಳ್ಳಿ ಸರ್. ಅಯ್ಯೋ ಬಾಗಿಲು ಹಾಕೊಂಡವ್ರೆ, ಬೋಲ್ಟ್ ಹಾಕದ್ ಮರ್ತ್ಕೊಬಿಟ್ಟವ್ರೆ. ಬನ್ನಿ ಸರ್, ಗೂಳಿ ನುಗ್ದಂಗ್ ನುಗ್ಬಿಡುವ. ಗುಳು ಇಬ್ರಿದೀವಲ್ಲ, ನೀವ್ ಒಬ್ರಿದ್ರು ಹಂಗೆ ಹೇಳೋದು. ಶಿವಕೃಪಾ ಯಾಕಡೆ ಬಿಟ್ಟು ಒಳಗಡೆ ಹೋಗೋಣ. ಕಳ್ಳನ ಮಕ್ಕಳು ಸಿಕ್ಕಿದ್ರ ಚಚ್ಚ ಹಾಕ್ಬಿಡ್ತಿದ್ದವ್ರನ್ನ. ಏನ್ ಸರ್ ನೀವು ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ವಿ, ಇರ್ಲಾರ್ದೆ ಎದ್ ಬಂದ್ಬಿಟ್ರಲ್ಲ ಸರ್. ಯಪ್ಪ ಅವ್ರ ಭಯ ಕತ್ತಿದ್ ನೋಡಿದ್ರ ಬಂದ್ ಎದಿಗ್ ಒದ್ದಂಗಿತ್ತು ಮಾರಾಯ, ಅದಕ್ಕೆ ಹೊರಗ್ ಬಂದೆ ನಾನು. ಏನ್ ಮಹಾ ಸಾರ್ ಬೈದ್ರು, ಡುಬಾಕ್ ನನ್ನ ಮಗ ಅಂದ್ರು. ಅಷ್ಟ ಅಲ್ಲೋ ಗೊತ್ತು ಸರ್, ಅಷ್ಟೇ ಅಲ್ಲ ಅಂತ ಗೋಧಿ ದೋಸೆ ಮೇಲೆ ಗೋಧಿ ದೋಸೆ ಅಲ್ಲಪ್ಪ, ನೀರ್ ದೋಸೆ. ಅದೇ ಆ ದೋಸೆ ಮೇಲೆ ಕರ್ಬೇವ್ ಸೊಪ್ಪು ಸುರಿದಂಗಿದೆ ನಿಮ್ ಮೂಗು ಅಂತ ಹೇಳಿದ್ರು. ಅಲ್ಲೋ ಅಷ್ಟೇ ಸರ್ ಅವ್ರು ಹೇಳಿದ್ದು. ಇನ್ ಸ್ವಲ್ಪ ಹೊತ್ತಿದ್ರು ಏನ್ ಮಹಾ ಸಾರ್ ಬೈದಿರೋರು. ಸಂಬಳ ಸರಿಯಾಗಿ ಕೊಡದೆ ಇರೋ ನನ್ನ ಮಗ, ಇನ್ಸೆಂಟಿವ್ ಕೊಡದೆ ಇರೋ ನನ್ನ ಮಗ, ಪ್ರಮೋಷನ್ ಕೊಡದೆ ಇರೋ ನನ್ನ ಮಗ. ಪ್ರಮೋಷನ್ ಬೇಕಾಗಿತ್ತು ನಿಂಗಲ್ಲನ, ಅವ್ರಿಗಲ್ಲ. ಗೊತ್ತು ಸರ್, ನನ್ನ ಪರವಾಗಿ ಅವರು ಮಾತಾಡ್ತಾ ಇದ್ರೇನೋ ಅಂತ ನನ್ನ ಇನ್ನರ್ ಫೀಲಿಂಗ್ಸ್. ಯಾವ ಫೀಲಿಂಗ್? ಇನ್ನರ್ ವೇರ್ ಮಾರುವವನ ಫೀಲಿಂಗ್ಸ್. ಯಪ್ಪ ನನಗೊಂದ್ ಚಿಂತೆ ಆದ್ರೆ ನಿಂಗೊಂದ್ ಚಿಂತೆ. ನನ್ನ ಮಕ್ಕಳು ಹೋಗಿ ನಮ್ಮ ಅಪ್ಪಗ್ ಬತ್ತಿ ಇಡೋಕಿನ ಮುಂಚೆ ಆ ಬತ್ತಿ ಕಿಂತುಗಿಬೇಕು. ಚಿನ್ನ ನೀ ಇವ್ರ ಜೊತೆಗಿದ್ಬಿಡು, ಹಿಂಗ್ ಹೋಗಿ ಹಂಗ್ ಬಂದ್ಬಿಡ್ತೀನಿ. ನೋಡ್ಕೊಳ್ರ ನನ್ನ ಹೆಂಡತಿನ. ಆಯ್ತು. ಬರ್ತೀನಿ. ಗಿರಿ ಪಾಪ ಅವ್ರಿಗೆ ಏನೇನ್ ಕೆಲಸ ಇರುತ್ತೇನೋ, ಯಾಕೆ ಕರೀತ್ಯ? ಹೋಗ್ ಬನ್ನಿ. ಹೇಗೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಮನೆಗೆ ಹೋದ್ರಲ್ಲ, ಥ್ಯಾಂಕ್ಸ್ ಭಗವಂತ. ಥ್ಯಾಂಕ್ಸ್ ನನಗಲ್ಲ ಶಿವಪ್ರಸಾದ್, ನಿನ್ನ ಅಂತರಾತ್ಮ. ಅಲ್ಲಿರೋದು ನೀನೇ ಅಲ್ವಾ ಭಗವಂತ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದೆ. ಒಟ್ನಲ್ಲಿ ಸಮಸ್ಯೆ ಬಗೆಹರಿತಲ್ಲ, ಅಷ್ಟು ಸಾಕು. ಕಷ್ಟಕ್ಕೆ ಕೊನೆ ಇದೆ ಶಿವಪ್ರಸಾದ್, ಆದ್ರೆ ಕಷ್ಟ ಬರೋ ಸಮಯಕ್ಕೆ ಕೊನೆನೇ ಇಲ್ಲ. ಏನ್ ಭಗವಂತ ಹೀಗೆ ಹೇಳ್ತಾ ಇದೀಯಾ? ಅಂದ್ರೆ ಇನ್ನೂ ಕಷ್ಟ ಇದೆಯಾ? ಖಂಡಿತ ಶಿವಪ್ರಸಾದ್, ನಿನಗ್ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಹುಟ್ಟಿನಿಂದ ಸಾಯೋವರೆಗೂ ಕಷ್ಟ ಬಂದೇ ಬರುತ್ತೆ. ಭಗವಂತ, ಈಗಷ್ಟೇ ಒಂದು ಕಷ್ಟ ಕಳೀತು ಅಂತ ಸಮಾಧಾನ ಪಟ್ಕೊಂಡ್ರೆ ಮತ್ತೊಂದು ಕಷ್ಟನಾ? ಏನ್ ಭಗವಂತ ಟ್ವಿಸ್ಟ್ ಕೊಡ್ತಾ ಇದೀಯಾ? ಮನುಷ್ಯ ಜಾಗರೂಕತೆಯಿಂದ ತನ್ನ ತಪ್ಪುಗಳನ್ನ ತಿಳ್ಕೊಂಡು ಬದುಕ್ತಾ ಹೋದ್ರೆ ಹಳೆ ಕಷ್ಟಗಳು ಮತ್ತೆ ಬರಲ್ಲ. ಆದ್ರೆ ಹೊಸ ಕಷ್ಟಗಳು ಬರಲ್ಲ ಅಂತ ಅನ್ಕೋಬಾರ್ದು. ಕಷ್ಟಗಳು ಬಂದಾಗ ನೀವು ಅದನ್ನ ಸಹಿಸ್ಕೋತೀರಿ, ಅದೇ ನಿಮ್ ಸಮಸ್ಯೆ. ಸಹಿಸ್ಕೊಳ್ಳೋ ಬದಲು ಒಂದ್ಸಲ ಅದನ್ನ ಎದುರಿಸಿ ನೋಡಿ, ಆಗ ಕಷ್ಟ ಕಷ್ಟ ಅನ್ಸಲ್ಲ, ಅದು ಒಂದು ಪಾಠ ಅನ್ಸುತ್ತೆ. ಅಲ್ಲ ಭಗವಂತ, ಆ ದರ್ಶನಿ ಅವ್ರು ಕೊಟ್ಟ ಕಷ್ಟನೆಲ್ಲ ನಾನು ಸಹಿಸ್ಕೊಂಡಿದ್ದೆ. ಈಗ ಅದೇ ಕಷ್ಟ ಮತ್ತೆ ವಾಪಸ್ ಬರುತ್ತೆ ಅಂತೀಯಾ? ಬಂದ್ರು ಬರ್ಬೋದು, ನನಗ್ ಗೊತ್ತಿಲ್ಲ ಶಿವಪ್ರಸಾದ್. ಗೊತ್ತಿಲ್ಲ ಅಂದ್ರೆ ಪರಿಹಾರ ಹೇಗೆ ಭಗವಂತ? ಈ ಸೃಷ್ಟಿಯೇ ಹಾಗೆ ಶಿವಪ್ರಸಾದ್. ಹುಟ್ಟುವ ಮುನ್ನ ನಿನ್ನನ್ನು ಯಾರು ಹೇರ್ತಾರೋ, ಸತ್ ಮೇಲೆ ನಿನ್ನನ್ನು ಯಾರು ಕೊಡ್ತಾರೋ ಯಾರಿಗೂ ಗೊತ್ತಿಲ್ಲ. ಅದೇನಾದ್ರೂ ಗೊತ್ತಾದ್ರೆ ನಿನಗೆ ಹುಟ್ಟು ಸಾವೇ ಇರೋದಿಲ್ಲ. ಇಲ್ಲಿ 100 ಬಾರಿ ಗೆದ್ದವನು ಮುಂದೆ 1 ಬಾರಿ ಸೋತವನಿಗೆ ಬೇರೆ. ಜೀವನ ಅನ್ನೋದು ಕಷ್ಟ ಸುಖಗಳ ಸಾಗರ. ಇಲ್ಲಿ ನಿನ್ನ ದೋಣಿಗೆ ನೀನೇ ನಾವಿಕ. ಹುಟ್ಟು ಕೊಡುವುದಷ್ಟೇ ನನ್ನ ಕಾಯಕ. ಸಮಸ್ಯೆಗಳನ್ನ ಎದುರಿಸಿ ದಡ ಸೇರಿದರೆ ನಿನ್ನ ಬಾಳಿಗೆ ನೀನೇ ನಾಯಕ. ಇಲ್ಲಿ ಕಷ್ಟ ಅನ್ನೋದು ವ್ಯಕ್ತಿಯಾಗಿ ಬರಬಾರದು, ವೈಯಕ್ತಿಕವಾಗಿ ಬರಬಹುದು. ಬಿದ್ದವನು ಎದ್ದು ಗೆಲ್ಲಬೇಕೆಂದಿಲ್ಲ, ಗೆಲ್ಲುವೆ ಎಂಬ ಛಲದಿಂದ ಎದ್ದು ನಿಂತರೆ ಸಾಕು. ನಾನು ಸದಾ ರೀ 9 ದಳದ್ದಲ್ಲ 9 ತರದ್ದು. ಓಕೆ ಓಕೆ. 9 ಟೈಪ್ಸ್ ಆಫ್ ಹೂವಾ. 9 ಬಗೆಯ ಹಣ್ಣುಗಳು, 9 ಬಗೆಯ ಸಿಹಿ ಪದಾರ್ಥಗಳು. ಆಮೇಲೆ 9 ಗಂಟೆ ಆಯ್ತು, ಊಟಕ್ಕೆ ಹೋಗೋಣ ಬಮ್ಮ. ನಡೀರಿ ಮಾವ. ಈ ಹಬ್ಬಗಳನ್ನ ಯಾಕೆ ಮಾಡಿದೆ ಭಗವಂತ? ಹಬ್ಬಗಳನ್ನ ಮಾಡಿದ್ದು ನಾವಲ್ಲ ಶಿವಪ್ರಸಾದ್, ಹಬ್ಬಗಳನ್ನ ಮಾಡಿದ್ದು ನೀವು. ಭಗವಂತ
ಮಾಡು, ಯಾರು ಬೇಡ ಅಂದ್ರು. ವೀಕ್ ಡೇಸ್ ಅಲ್ಲಿ ಮಾಡು, ರಜಾ ಆದ್ರೂ ಸಿಗುತ್ತೆ. ಮಂತ್ ಎಂಡ್ ಅಲ್ಲಿ ಮಾಡಿದ್ರೆ ಹೇಗೆ? ಇರೋ ರಜದಲ್ಲಿ ಕೆಲಸ ಮಾಡಿದ್ರು ಹಬ್ಬದ ಸಾಲನ ತೀರ್ಸಕ್ ಆಗಲ್ಲ. ಅಲ್ಲ, ಫಸ್ಟ್ ಆಫ್ ಆಲ್ ಈ ಹಬ್ಬದಿಂದ ನಮ್ಗೆ ಏನ್ ಸಿಗುತ್ತೆ ಖರ್ಚು ಬಿಟ್ರೆ? ಏನ್ ಕೇಳಿದ್ರೆ ಇದು ನಗ್ತಿಯಪ್ಪ ನೀನು. ಹೋಲಿ ಬಿಡು, ನಮ್ಗೇನೋ ಹಬ್ಬಗಳಿದೆ, ನಿಮಗೂ ಹಬ್ಬಗಳಿದ್ಯಾ? ನೀವು ಖುಷಿಯಾಗಿದ್ರೆ, ನೆಮ್ಮದಿ ಆಗಿದ್ರೆ ಅದೇ ನಮಗೆ ಹಬ್ಬ. ನಾವು ಪ್ರತಿದಿನ ಹಬ್ಬ ಮಾಡ್ತೀವಿ. ಓ, ಹಾಗಾದ್ರೆ ದೇವತೆಗಳೆಲ್ಲ ಖುಷಿಯಾಗಿರ್ಬೇಕು. ಖುಷಿಯಾಗಿರೋರ್ನೇ ದೇವತೆಗಳು ಅನ್ನೋದು ಶಿವಪ್ರಸಾದ. ಆಹಾ, ಎಂಥ ಸಂಭಾಷಣೆ ಭಗವಂತ. ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶೇಷತೆ ಇದ್ದೇ ಇರುತ್ತೆ ಶಿವಪ್ರಸಾದ. ಹಬ್ಬದ ಹಿನ್ನೆಲೆಯೇ ಒಟ್ಟಾಗಿ ಸೇರೋದು, ಕೂಡೋದು, ಸಂಭ್ರಮಿಸೋದು. ಆದ್ರೆ ನೀವುಗಳು ಅದ್ದೂರಿ ಆಡಂಬರ ಅಂತ ಹೇಳಿ ಇನ್ನೂ ಕ್ಲಿಷ್ಟಕರ ಮಾಡ್ಕೊತೀರ. ಯಾವುದೇ ಸಮಸ್ಯೆ ಬಂದಾಗ ಒಗ್ಗಟ್ಟಾಗಿ ಸೇರಿ ಅದನ್ನ ಎದುರಿಸಿ ನಕ್ರೆ ಅದೇ ಹಬ್ಬ ಶಿವಪ್ರಸಾದ. ವಿನಾಯಕ ಚತುರ್ಥಿ ದಿವಸ ಗಣೇಶನ ಕೂರಿಸೋ ಮುಖ್ಯ ಉದ್ದೇಶವೇ ಸಂಘಟನೆ ಶಿವಪ್ರಸಾದ. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಿ ಜಯಗಳಿಸಿದ್ದು ಇತಿಹಾಸ. ಕರೆಕ್ಟಾಗಿ ಹೇಳಿದೆ ಭಗವಂತ. ಅದೇನೇ ಇರಲಿ, ದೇವ್ರನ್ನ ಕೂರಿಸಿ ಆ ದೇವಿಗೆ ಚೆನ್ನಾಗಿ ಅಲಂಕಾರ ಮಾಡಿ ಕಡೆಗೆ ಆರತಿ ಮಾಡಬೇಕಾದ್ರೆ ಆಕೆ ಮುಖಾನ ನೋಡಿದಾಗ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ₹1,00,00,000 ಸಿಕ್ಕದಷ್ಟು ಸಂತೋಷ ಆಗುತ್ತೆ. ಹಾಗಿದ್ರೆ ನಿನಗೆ ಹಬ್ಬದಿಂದ ಕೋಟಿಗಿಂತಲೂ ಮಿಗಿಲಾದಲು ಸಿಕ್ತು ಅಂತ ನಂಬ್ತೀಯಲ್ಲ? ನನ್ನ ಸ್ನೇಹಿತ ಕೋಟ್ಯಾಧಿಪತಿ ಅಂತ ನಾನು ಹೆಮ್ಮೆ ಪಡ್ತೀನಿ. ಈ ಹೆಮ್ಮೆ ಪಡೋದನ್ನ ನನಗೆ ಕೋಟಿ ಕೊಟ್ಬಿಟ್ಟು ಪಟ್ಟಿದ್ದಿದ್ರೆ ನನಗೂ ತುಂಬಾ ಹೆಮ್ಮೆ ಆಗ್ತಾ ಇತ್ತು. ಕೊಡ್ತೀಯ ಭಗವಂತ? ಭಗವಂತ, ಗೊತ್ತು, ದುಡ್ಡಿನ ವಿಷಯ ಎತ್ತಿದ್ರೆ ಸಾಕು ಅಣ್ಣ ಮಾಯ. ಏನ್ ಮಾಡಕ್ಕಾಗುತ್ತೆ? ಮೇಡಮ್ ನೀವಾ? ಏ ಶಿವಪ್ಪ, ಯಾಕೋ ಇಷ್ಟು ಗಾಬರಿ? ನಾನು ನಾರ್ಮಲ್ ಆಗೇ ಕೇಳಿದೆ ಸರ್. ಸರ್, ಮೇಡಮ್ ನೀವಾ? ಹೌದು, ನಾನು ಈಕಿ ಇಬ್ಬರ ಬಂದಿವಲ್ಲ. ಅಯ್ಯಯ್ಯೋ, ಬಾಸ್ ಇವ್ರನ್ನ ಮತ್ತೆ ಹೊರಗೆ ಓಡಿಸ್ಬಿಟ್ರಾ? ಮೋಸ್ಟ್ಲಿ ಇವಳೇನೋ ಮಾಡಿರ್ತಾಳೆ ಕಿರಾತ್ಕಿ. ಯಾಕೆ ಶಿವಪ್ರಸಾದ್ ಹೀಗ್ ನೋಡ್ತಾ ಇದ್ದೀರಾ? ಯಾಕೆ ನಾವು ಬರ್ಬಾರ್ದಾಗಿತ್ತ? ಬರೋದು ಬಂದ್ರಿ, ಇಷ್ಟ್ಯಾಕ್ ಲೇಟ್ ಆಗಿ ಬಂದ್ರಿ ಅಂತ ಅನ್ಕೊಳ್ಲಿಕ್ಕತ್ತಾನವ. ಇಲ್ಲ ಸರ್, ಹೋದಿಯ ಪಿಸಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿಲಿ ಅಂತ ಅನ್ಕೋತಾ ಇದ್ದೆ. ಕಾಮಿಡಿ ಬಾರಿ ಉಡಾಳ, ಅಷ್ಟ ಉದಾರಮ್ಮ ಪಾಪ. ಅಯ್ಯೋ, ಹಬ್ಬದ ದಿನ ಲಕ್ಷ್ಮಿ ಬರ್ತಾಳೆ ಅನ್ಕೊಂಡ್ರೆ ರಾಕ್ಷಸಿ ಬಂದ್ಬಿಟ್ಟಿದ್ದಾಳೆ. ದರಿದ್ರ ಒಕ್ಕಸ್ಕೋತು ಮನೆಗೆ. ಏ ಶಿವಪ್ಪ, ಯಾಕೆ ಹಂಗ್ ನೋಡ್ಲಿಕತ್ತೀಯೋ? ಹಬ್ಬದ ದಿವ್ಸ ಮನೆಗೆ ಬಂದಿವಿ, ಒಳಗ್ ಕರಿತೇನೆ, ಇಲ್ಲೇ ನಿಂತ್ ಕತಿ ಹೇಳ್ತೀಪ. ಸಾರಿ ಸರ್, ಸಾರಿ, ಅದು ಹಬ್ಬದ ಟೆನ್ಷನ್ ಅಲ್ವಾ ಏನೋ. ನೀವು ಬನ್ನಿ ಸರ್, ನಡೀರಿ. ತುಂಬಾ ದಿನದಿಂದ ನೀನ್ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಕಾಯ್ತಾ ಇದ್ದೆ. ಹಬ್ಬದ ದಿನ ಒಳ್ಳೆ ವರ ಸಿಕ್ತು. ಏನ್ ದನಿ, ನೀವ್ ಹೋದಾಗ್ಲಿಂದ ನಿಮ್ ದನಿನೇ ಕೇಳಿಸ್ಲಿಲ್ಲ? ಅಲ್ಲಮ್ಮ, ನಮ್ಮ ಮನೆಯಿಂದ ಅವ್ರ ಮನೆಗೆ ತುಂಬಾ ದೂರ ಅಲ್ವೇನಮ್ಮ? ನೀನ್ ದನಿ ಅಂದ್ರೆ ಅವ್ರಿಗೆ ಯಾಕೆ ಕೇಳತ್ತೆ? ಅಯ್ಯೋ ಹಾಗಲ್ಲ ಮಾವ, ಫೋನಲ್ಲೂ ಮೆಸೇಜಸ್ ಅಲ್ಲೂ ಕೇಳಿಸ್ಲಿಲ್ವಲ್ಲ ಅಂತ ಹೇಳ್ದೆ. ನೇರವಾಗಿ ಬಂದು ಸರ್ಪ್ರೈಸ್ ಕೊಡೋಣ ಅಂತಿದ್ದೆ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಮಾವನ? ನನ್ ಗಂಡ ನಿಮ್ ತಂದೆಗೆ ಮಗನ್ ಸಮಾನ ಆದ್ರೆ ನಾನು ಈ ಮನೆಗೆ ಸೊಸೆ ಸಮಾನ ಅಲ್ವಾ ಶಿವಪ್ರಸಾದ್? ಮತ್ತೆ ಎಲ್ರು ಆರಾಮ? ನಮ್ಮ ಮನೆಯವ್ರ ಇದ್ ಕಡೆ ಯಾವಾಗ್ಲೂ ಆರಾಮೇ ಇರುತ್ತೆ. ಯಾಕಂದ್ರೆ ಅವ್ರು ಯಾವಾಗ್ಲೂ ಜೋಕ್ ಮಾಡ್ತಾ ನಮ್ಮನ್ನು ನಗಿಸ್ತಾ ಅವರು ನಗ್ತಾ ಇರ್ತಾರೆ. ಓ, ನಗ್ನಗ್ತಾ ಇದ್ದೀರಾ ಶಿವಪ್ರಸಾದ್? ಏನ್ ಮೇಡಮ್ ನೀವು ನಗ್ತಾ ಇರೋದನ್ನ ಅಪರಾಧ ಅನ್ನೋ ತರ ಹೇಳ್ತಿದ್ದೀರಲ್ಲ? ಜಗತ್ತಲ್ಲಿ ಯಾರಾದ್ರೂ ಖುಷಿಯಾಗಿರ್ಲಿ, ನೀವು ಮಾತ್ರ ಖುಷಿಯಾಗಿರ್ಬಾರ್ದು. ನೀವು ಒದ್ದಾಡ್ತಿದ್ರೇನೆ ನನಗೆ ಖುಷಿ. ನೀವು ಖುಷಿಯಾಗಿದ್ರೆ ನಾನು ಬೇಜಾರಲ್ಲಿರ್ಬೇಕಾಗತ್ತೆ. ಹೋಗೋ ನಾಪನ, ಎಲ್ಲಾರ್ಗು ಹೊಸ ಅರ್ಬಿ ತಂದಿನಿ, ಒಳಗ್ ತರೋದ ಮರ್ತ್ಬಿಟ್ಟೇನೆ, ಕಾರ್ನಾಗ ಅದ ತಂದ್ಬಿಡ್ತೇನೆ ತಡಿ. ಅಯ್ಯೋ, ಅದೆಲ್ಲ ಯಾಕೆ ತರಕ್ ಹೋದ್ರಿ ಸರ್ ಸುಮ್ನೆ? ಏ ರೊಕ್ಕ ಕೊಡ್ತಂದೇನೋ ಮಾರಾಯ. ಅದೇ ಸರ್, ಖರ್ಚು ಯಾಕೆ ಅಂತ ಕೇಳಿದೆ. ಏನ್ ಖರ್ಚು ಅಂತ ಏನ್ ಮಾತಾಡ್ತೀವಿ ಶಿವು? ನನ್ನ ಮದುವೆ ಆಗಿ ಹೊಸದಾಗೆ ನಮ್ಮಪ್ಪನ ನನ್ನ ಮನೆ ಒಳಗೆ ಸೇರ್ಸ್ಕೋತಿದ್ನೋ ಇಲ್ಲೋ ಅಂತದ್ರಾಗ ನಿಮ್ಮಪ್ಪ ನಂಗೆ ತಂದಿ ಸ್ಥಾನ ಕೊಟ್ರು. ನಿಮ್ಮೆಲ್ಲರಿಂದ ನಮ್ಮ ಅಪ್ಪನ ಮನಸ್ಸು ಕರಗ್ತು. ನೀವೆಲ್ಲಾರ್ದು ಋಣ ನನ್ನ ಮೇಲೆ ಭಾಳ ಅದಪ್ಪ. ನನ್ನ ಮಗುನ್ ತರ ನೋಡ್ಕೊಂಡಿರಿ. ಅಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗಪ್ಪ? ನಾ ತರ್ತೀನಿ, ನೀವೆಲ್ಲ ಸುಮ್ಮನಿರ್ರಿ.
ಅಕ್ಕ ಹೇಗೋ ಇವರು ಇದ್ದಾರೆ. 7 MD ತಿನ್ಲಾರ್ದ 7 ತಾಸಾತು ಬಾಯೆಲ್ಲ ಕಟ ಕಟ ಅನ್ನಕತ್ ಬಿಟ್ಟೈತಿ. ನಮ್ಮಪ್ಪ ಬೇರೆ ಮದುವೆ ಆಗೈತೋ ಮಂಗ್ಯಾನಂತವನ ತಿನ್ಬೇಡ ಅಂತ ಸಾಯ್ತಾನ. ಹೊಲಸ್ ಚಟ ಅನ್ನೋದು ಚಟ ಹತ್ತೋ ಮಟ ಬಿಡುದಿಲ್ರಿ ಕರ್ಮ ಆಚೆ. ಏನ್ ಮಾಡೋದು ಮರ ಎಂತ ಮರ್ರ ಕಾಶಿಯವರ ಬರ್ರಿ ಬರ್ರಿ. ಅಲ್ಲ ಒಬ್ರೇ ಕೂಕೊಂಡು ಎಂತ ಚಿಂತೆ ಮಾಡ್ತಿದ್ರಿ ಮರ್ರೆ? ನಿಮ್ಮಂತ ಶ್ರೀಮಂತರಿಗೂ ಚಿಂತೆ ಎಂಬುದಿರುತ್ತಾ? ಈ ಚಿಂತೆ ಅನ್ನೋದು ಶ್ರೀಮಂತ ಬಡವನು ನೋಡಿ ಬರಂಗಿಲ್ಲ ತಮ್ಮ. ಹಸ್ತೋರಿಗೆ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಈ ಶ್ರೀಮಂತಿಗೆ ತಗೊಂಡು ಮಾಡೋದು ಏನೈತೆ ಹೇಳಿ ನೋಡೋಣ. ನಿಮ್ ಕಷ್ಟ ಎಂತಂದಳಿ ನನ್ಗೆ ಅರ್ಥ ಆಯ್ತು. ಹೊಟ್ಟೆ ಹಸು ಅಲ್ದ, ನೀವೇನ್ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಪೂಜೆಗೆಲ್ಲ ರೆಡಿ ಆತಿತ್ತ. ಪೂಜೆ ಮುಗ್ದ್ರ ಕೂಡ್ಲೆ ಪ್ರಸಾದ ಕೊಡ್ತಾರ. ಯಪ್ಪ ನನ್ ಈ ಪ್ರಸಾದದ ಚಿಂತೆ ಅಲ್ಲೋ ಅಣ್ಣ, ನನ್ನ ವೈಯಕ್ತಿಕ ಪ್ರಸಾದದ ಚಿಂತೆ. ವೈಯಕ್ತಿಕ ಪ್ರಸಾದ ಅದ್ ಎಂತಂದಳಿ ಸಮ ಬಿಡಿಸಿ ಹೇಳಿ ಮರ್ರೆ. ಕೇಳಿ ಏನು ಪ್ರಯೋಜನ ಅದ ನಾವು ಮರಯ? ಕಣ್ಣು ಮುಂದಿದ್ರು ಸಿಗವಲ್ತು ಅಂತ ಪರಿಸ್ಥಿತಿ ಒಳಗೆ ಸಿಕ್ಕು ಒದ್ದಾಡ್ಲಿಕ್ಕತ್ತೇನೆ. ಹಾ ಕಣ್ಣು ಮುಂದಿದ್ರು ತಗಂಕಾತಿಲ್ಲ. ಓಹೋ ಹೊಸ್ತಾಯಿ ಮದ್ವೆ ಇರಲ್ಲ, ಹೆಂಡತಿ ಹತ್ರದಲ್ಲೇ ಇರ್ಕಂದಳಿ ಆಸೆ ಪಡ್ತಿದ್ರ ಕಾಂತ. ನಿಮ್ ಕಷ್ಟ ಎಂತಂದಳಿ ನನಗೆ ಈಗ ಕರೆಕ್ಟಾಗಿ ಅರ್ಥ ಆಯ್ತು. ನೀವೇನ್ ಟೆನ್ಷನ್ ಮಾಡಬೇಡಿ, ನಾನು ಇಲ್ಲೇ ಕಳಿಸಿ ಕೊಡ್ತೆ. ಕಾಶಿ ಇಲ್ಲೇ ಕಳಿಸ್ಕೊಡ್ತೀಯಾ? ಅದ್ರಲ್ಲೇನು ನೀವೇನು ಕೇಳಬಾರ್ದು ಕೇಳಲಿಲ್ಲ ಮರ್ರೆ, ನಾನು ಕಳಿಸಿ ಕೊಡ್ತೇನೆ. ಈ ಕಾಶಿ ಮತ್ತೆ ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಿಂದ ತುಂಬಿರ್ಬೇಕು. ಇಲ್ಲ ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಅದ್ರ ನಮ್ಮ ಅಪ್ಪ ಗೊತ್ತಾಗ್ಬಿಟ್ರತ್ತು ಬೂಟ್ ಪಾರಿಂಗ ನಾವು ಮರಯ. ಅಯ್ಯ ನೀವು ಒಳ್ಳೆ ಯಾರು ಎಂತಕ್ ತಪ್ಪು ತಿಳ್ಕಂತಾರ ಮರ್ರೆ. ಹಂಗ ಒಂದ್ ವೇಳೆ ನಿಮ್ಮ ಅಪ್ಪಂಗ್ ವಿಷಯ ಗೊತ್ತಾಗಿ ಅವ್ರು ನಿಂಗೆ ಬೈದ್ರ ಅಂದೇಳಿ ಇಟ್ಕಣೆ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಎಂತ ಚಲೋ ಹುಡುಗ, ತಡ ಮಾಡಕ್ ಹೋಗೋಣ. ತಗೋ ಇದನ್ನ ಚಕ್ಕನ ಕಳಿಸ್ಕೊಡು. ಎಂತ ದುಡ್ಡು ಕೊಡ್ತಿದ್ರಿ? ನನ್ನನ್ನು ಎಂತ ಅನ್ಕೊಂಡಿರಿ ನೀವು? ಪೊಲೀಸ್ ಕಾಚಿ ಆಗುದಿಲ್ಲ. ಹೌದು, ನಾನ್ ದುಡ್ಡು ತಕಂತೆ ನಿಜ, ಆದ್ರೆ ಇಂಥ ಕೆಲ್ಸಕ್ಕೆಲ್ಲ ತಕಂತಿಲ್ಲ. ಇದೊಂಥರ ಸಮಾಜ ಸೇವೆ ಇದ್ದಂಗೆ. ಅದು ನಿಮ್ದು ಮರ್ರೆ, ನಿಮ್ಗೆ ಸೇರ್ಕದ್ದು. ನಿನ್ನಂತ ಸಮಾಜ ಸೇವಕರು ಎಲ್ಲಾರು ಸಿಕ್ಬಿಟ್ರೆ ಎಷ್ಟು ಮಸ್ತ್ ಆಗ್ತದಪ್ಪ. ಅಲ್ಲೋ ಕಾಶಿ, ನೀ ಏನೋ ಬಹಳ ಚಲೋ ಇದ್ದಿ ಬಿಡ. ಆದ್ರೆ ಅಂಗಡಿ ಅಮ್ಮ ಚಲೋ ಇರ್ಬೇಕಲ್ಲ, ಪುಗ್ಸೆಟ್ಟಿ ಕೊಡ್ಬೇಕಲ್ಲ. ತಗೋ ಈ ರೊಕ್ಕ. ಅಲ್ಲ ಮನೇಲಿಪ್ಪು ಹೆಣ್ತಿನ ಕಳಿಸಿ ಕೊಡೋಕೆ ಅಂಗಡಿ ಅವ ಎಂತಕ್ ಬೇಕ? ಯಪ್ಪ ನನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡಕತ್ತಿಲ್ಲ ಓ ಮರ. ನಾನ 7 MD ತೊಂಬಾರು 10 7 MD. 7 MD? 7 MDನ ಅದ್ರ 10 ಪ್ಯಾಕೆಟ್ ತುಂಬ. ನೀವು ಈ ಕೊಳಕ ಕಸದ ಬಗ್ಗೆ ಮಾತಾಡ್ತಿದ್ರಿ, ನಾನು ಅದಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ. ಬೇಕಿದ್ರೆ ಎಲಡ್ಕಿ ತಂದು ಕೊಡ್ತೆ, ಬಾಯಿಗೆ ಹಾಕೊಂಡು ಪಚ ಪಚ ಅಂದಳಿ ಉಗಿತ್ರಿ ಅಂದ್ರಲ್ಲ ಉಗಿನಿ, ಇಲ್ಲಲ್ಲ ಹಿತ್ಲರ್. ಮತ್ತೆ ಇಲ್ಲೇ ಐತಲ್ಲ ಗಿರಿ, ಏನಾಯ್ತು? ಶಾಪ ಕೇಳ್ಕೊತಿದ್ದೆ ಅಲ್ವಾ? ತಥಾಸ್ತು, ಕೊಟ್ಟಿದ್ದೀನಿ, ಅನ್ಭವಿಸ್ಕೊ. ಈಗ ಬಾಬು ಬಂದು ಕೇಳಿದ್ರೆ ನಾನು ಏನ್ ಹೇಳಿ? ಒಬ್ರು ವಸ್ತು ಇಸ್ಕೊಂಡ ಮೇಲೆ ಜವಾಬ್ದಾರಿಯಿಂದ ನೋಡ್ಕೋಬೇಕಲ್ವಾ ಗಿರಿ? ಏನ್ ಶೋಪ್ನೆ, ಏನ್ಗಳೇ ಭರ್ಜರಿ ಪೂಜೆಗಳು ಮಾಡ್ಬಿಟ್ಟಿದ್ರಿ? ಆರಾಮ್ ಸಾರು? ಆರಾಮ? ಫುಲ್ ಆರಾಮ್. ಸಾರ್ಗಳು ಮೇಡಮ್ಗಳು ನೀವುಗಳು ಇದ್ದೀರಿ? ಇದು ನಮ್ಮನೆ ಇದ್ದಂಗಪ್ಪ. ಶಿವ ಕರೆದ ಅದಕ್ಕೆ ನಾವು ಬಂದಿವಿ. ನೀವು ಕರೆದಿರೋದಕ್ಕೆ ಬಂದಿದ್ದೀರಿ, ನಾನು ಕೊಟ್ಟಿರೋದಕ್ಕೆ ಬಂದಿದ್ದೀನಿ. ಏನಪ್ಪನೇ ಬಾಸ್ಗಳೆಲ್ಲ ಕ್ಯಾಚ್ ಹಾಕೊಂಬಂದು ಮನೆಗಳೆಲ್ಲ ಕೂರ್ಸ್ಕೊಂಡ್ಬಿಟ್ಟಿದ್ಯಾ? ನಿನಗೆ ಮಚ್ಚಗಳಿರ್ಬೇಕು, ಮಚ್ಚಗಳು. ಚಿನ್ನಿ ಪಾಪ ನಮ್ಮ ಶಿವ ಇಂಥ ಹೊತ್ನಾಗ ನಾವು ಹೆಲ್ಪ್ ಮಾಡಬೇಕಾಗ್ತದೆ. ಅದು ಬಿಡಿ. ಮತ್ತೆ ಇನ್ನೇನು, ಕಳ್ಕೊಂಡವ್ರಿಗೆ ಯಾವುದು ಸುಲಭವಾಗಿ ಸಿಗ್ಬಾರ್ದು, ಅವ್ರಿಗೂ ಬೆಲೆ ಗೊತ್ತಾಗ್ಲಿ ಅಲ್ವಾ? ಅದು ಶಿವಪ್ನೆ ನಿಂತ್ರ ಏನೋ ಕೇಳಕ್ ಬಂದಪ್ಪ. ಅದು ಹೆಂಗೋ ಪೂಜೆಗಳು ಮುಗಿದವಲ್ಲಪ್ಪ. ಅದು ಪ್ಲಾನ್ಗಳಲ್ಲಿ ಸ್ವಲ್ಪ ಚೇಂಜ್ಗಳಾಗ್ಬಿಟ್ಟು ನನ್ನ ಹೆಂಡತಿಗಳು ಇವತ್ತು ಡಿನ್ನರ್ಗಳು ಕರ್ಕೊಂಡು ಹೋಗಿ ಅಂತ ಆಟಗಳು ಮಾಡ್ತಾವಳೆ. ಅದಕ್ಕೆ ಪೂಜೆಗಳು ಮುಗಿದಿದ್ರೆ ನೆಕ್ಲೆಸ್ಗಳನ್ನ ಈಸ್ಕೊಂಡು ಹೋಗ್ಬಿಡು ಅಂತ ಬಂದಪ್ಪ. ನೆಕ್ಲೆಸ್ಗಳು ಕೊಟ್ಟರೆ ಮನೆಗಳಿಗೆ ಹೋಗ್ಬಿಡ್ತೀನಿ. ಅಯ್ಯೋ ದೇವ್ರೆ, ಈಗ ಏನ್ ಮಾಡ್ಲಿ ನಾನು? ಅಂಕಲ್ ಅದು ನೆಕ್ಲೆಸ್ ಕಳ್ಳ ಕಳ್ಳ ನೆಕ್ಲೆಸ್ ಚಂದ ಇತ್ತು ಅಂದೇಳಿ ಹೇಳಕ್ ಬಂದಿಯಲ್ಲ. ಬಾಬುಗಳೇ, ನೀವು ಹೋಗಿ ಕೈಕಾಲು ಮುಖ ತೊಳ್ಕೊ ಬಂದು ದೇವರಿಗೆ ಅಕ್ಷತೆ ಕಾಳಾಕಿ. ಇರ್ಲಿ ಬಿಡ, ಅದು ಹೋಗು. ನಮ್ಮಪ್ಪ ಬಾರ ಪುಟ್ಟ ಚೆನ್ನ ಬಾರ. ಈಗ ಏನ್ರಿ ಮಾಡೋದು? ಏನ್ ಮಾಡೋದು ಅಂತ ನನ್ನೇ ಕೇಳೋ. ಜವಾಬ್ದಾರಿ ಏನಿಲ್ಲ ಸ್ವಲ್ಪನೂ ನಿನಗೆ. ಫಸ್ಟ್ ಆಫ್ ಆಲ್ ದೇವ್ರಿಗೆ ನೆಕ್ಲೆಸ್ ಹಾಕಿದ್ದೋ ಇಲ್ವೋ ನೆನ್ಪು ಮಾಡ್ಕೋ. ಅಯ್ಯೋ ಹಾಕಿದ್ದೆ ರೀ. ಹಾಕಿದ್ರೆ ಆರೋ ಗೊತ್ತಾ?
ನೆನ್ನೆ ತೋರ್ಸಕ್ಕೆ ತಗೊಂಬಂದಿಲ್ವ ನಿಮ್ಮ ರೂಮ್ಗೆ? ಹೋಗಿ ರೂಮಲ್ಲಿ ಹೋಗಿ ನೋಡಿಗಮ್ಮ. ಹುಡ್ಕೋ. ಕಂದ ಬಾ ಮರೆ ಪ್ರಸಾದ ತಗೋ. ಅವ್ನ ಪ್ರಸಾದ ಆಗ್ಲೇ ಆಯ್ತು. ಎಲ್ಲ ಅನುಭವಿಸೋದಕ್ಕೆ ಯೋಗ ಪಡ್ಕೊಂಡು ಬಂದಿರಬೇಕು. ತಗೊಳ್ಮ, ಈ ಪ್ರಸಾದನ ಎಲ್ಲರಿಗೂ ಹಂಚ್ಬಿಡಿ. ಛೇ, ಇವ್ರು ಯಾರೋ ಬಂದು ನೆಕ್ಲೆಸ್ ವಿಷಯನೇ ಮರ್ತೋದ್ರಲ್ಲ. ನಾನು ಬಂದ ಕೆಲಸ ಆಯಿತು, ನಾನಿನ್ನು ಬರ್ತೀನಿ. ಏನಪ್ಪ, ಜಾಸ್ತಿ ಯೋಚನೆ ಮಾಡಬೇಡ. ನಿನಗೆ ಸಮಸ್ಯೆ ಬಂದಾಗ ಒಂದ್ಸಲ ಈ ದೇವಿ ಮುಖ ನೋಡು, ಎಲ್ಲ ಪರಿಹಾರ ಆಗುತ್ತೆ. ಅಮ್ಮ, ನನಗೆ ಗೊತ್ತು, ತಾಯಿ ರೂಪದಲ್ಲಿ ಬಂದಿದ್ದು ನನ್ನ ಗೆಳೆಯನೇ, ನನ್ನ ಗೆಳೆಯ ಭಗವಂತನೇ. ಭಗವಂತ, ಭಗವಂತ. ಶಿವಪ್ರಸಾದ್, ಭಗವಂತ. ತಾಯಿ ಇಲ್ದವ್ರಿಗೆ ತಾಯಿಯೂ ನಾನೇ, ತಂದೆ ಇಲ್ದವ್ರಿಗೆ ತಂದೆಯೂ ನಾನೇ, ಯಾರು ಇಲ್ದವ್ರಿಗೆ ಎಲ್ಲವೂ ನಾನೇ. ಶಿವಪ್ರಸಾದ್. ಆಹಾ ಭಗವಂತ, ನೀನಿವತ್ತು ನನಗೆ ಕೊಟ್ಟಿದ್ದು ಸಾಮಾನ್ಯವಾದ ತುತ್ತಲ್ಲ, ದೇವರ ತುತ್ತು. ಸಾಕ್ಷಾತ್ ಭಗವಂತನೇ ನಮಗೆ ಪ್ರಸಾದ ಕೊಡ್ತಾನೆ ಅಂದ್ರೆ ನಾನು ಎಂಥ ಅದೃಷ್ಟ ಮಾಡಿದ್ದೀನಿ. ನನಗೆ, ನಮ್ಮ ಮನೆಯವ್ರಿಗೆ, ನನ್ನ ಸ್ನೇಹಿತನಿಗೆ ಎಲ್ಲರಿಗೂ ಪ್ರಸಾದ ಕೊಟ್ಟೆ. ಇದಲ್ವಾ ಅದೃಷ್ಟ ಅಂದ್ರೆ? ಅದೃಷ್ಟ ಅಂದ್ರೆ ಏನು ಶಿವಪ್ರಸಾದ್? ಅದೃಷ್ಟ ಅಂದ್ರೆ ಲಕ್ಕು. ಇದಕ್ಕಿದ್ದಂಗೆ ಒಳ್ಳೇದಾಗೋದು, ಒಂಥರ ಮಾಯೆ, ಪವಾಡ. ಅದೃಷ್ಟ ಅಂದ್ರೆ ನಿಮ್ಮ ಕಲ್ಪನೆ ಶಿವಪ್ರಸಾದ್. ನೀವು ಸಿಗೋದಿಲ್ಲ ಅಂತ ಅನ್ಕೊಂಡಿದ್ದು ಅಥವಾ ಸಿಗೋದು ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದು ಸೂಚನೆ ಇಲ್ಲದೆ ನಿಮಗೆ ಸಿಕ್ಕಿದಾಗ ನೀವು ಹೇಳುವಂತ ಮೊದಲನೇ ಮಾತೆ ಅದೃಷ್ಟ ಅಂತ. ಒಬ್ಬ ವ್ಯಕ್ತಿ ಪ್ರಾಣಾಪಾಯದಿಂದ ಕೂದಲೆಳೆಯಲ್ಲಿ ಪಾರಾಗಿ ಬಂದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಒಬ್ಬ ಬಡವನಿಗೆ ಲಾಟರಿಯಲ್ಲಿ ಹಣ ಬಂದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಒಬ್ಬ ಕಲಾವಿದ ರಾತ್ರೋರಾತ್ರಿ ಹೆಸರು ಮಾಡಿದಾಗ ಅವನು ಅದೃಷ್ಟ ಮಾಡಿದ್ದಾನೆ ಅಂತೀರ. ಹೀಗೆ ಪ್ರಾಣ ಉಳಿದಾಗ, ಹಣ ಬಂದಾಗ, ಹೆಸರು ಮಾಡಿದಾಗ ಅದೃಷ್ಟ ಅಂತ ಅಂತೀರ. ಆದ್ರೆ ಹಿಂದೆ ಅವರ ಕರ್ಮ ಫಲಗಳು, ಅವರ ಶ್ರಮ ಇದೆಲ್ಲವೂ ಇರುತ್ತೆ. ಅದು ಅದೃಷ್ಟ ಅಲ್ಲ ಶಿವಪ್ರಸಾದ್. ಹಾಗಂದ್ರೆ ಲಕ್ಕು, ಅದೃಷ್ಟ ಅನ್ನೋದು ಇಲ್ವೇ ಇಲ್ವಾ ಭಗವಂತ? ಈ ಅದೃಷ್ಟ, ಆಕಸ್ಮಿಕ ಅನ್ನೋದು ನಿಮ್ಮ ಊಹೆಗೂ ಮೀರಿದ ಘಟನೆಗಳು ನಡೆದಾಗ ನೀವು ಬಳಸೋ ಪದಗಳಷ್ಟೇ. ಇದಕ್ಕೆ ಯಾವುದೇ ಅರ್ಥಗಳಿಲ್ಲ. ನನಗೊಂದು ಡೌಟು ಭಗವಂತ, ನೀನ್ ನೋಡಿದ್ರೆ ಅದೃಷ್ಟ ಅನ್ನೋದೇ ಇಲ್ಲ ಅಂತ ಹೇಳ್ತಾ ಇದೀಯ. ಹಾಗಿರುವಾಗ ಅದೃಷ್ಟ ಲಕ್ಷ್ಮಿ ಅಂತ ಯಾಕೆ ಹೇಳ್ತಾರೆ? ಹೇಳ್ತೀನಿ. ಅದಕ್ಕೂ ಮೊದಲು ಲಕ್ಷ್ಮಿ ಅಂದ್ರೆ ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ ನಿಜ. ಆದ್ರೆ ಸಂಪತ್ತು ಬರೋದು ಹಣದಿಂದ ಅಲ್ಲ, ಗುಣದಿಂದ. ಕಳೆದು ಹೋಗೋದಿಕ್ಕೆ ಸಂಪತ್ತು ಅಂತ ಯಾವತ್ತೂ ಹೇಳೋದಿಕ್ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಖರ್ಚಾಗೋ ಹಣನ ಸಂಪತ್ತು ಅಂತ ಹೇಳೋದಿಕ್ ಹೇಗ್ ಸಾಧ್ಯ? ಮನಮುಟ್ಟುವಂತೆ ಗುಣವಂತರಾಗ್ತೀವಿ ಅನ್ನೋ ನಿರ್ಧಾರದ ಆದಿಯೇ ಆದಿಲಕ್ಷ್ಮಿ. ಪಾಪ ನೀನ್ ತರಿಸೋ 1 ಲೀಟರ್ ಹಾಲಿಗೆ ಮನೆಯವರಿಗೆಲ್ಲ ಕಾಫಿ ಮಾಡ್ಬೇಕು. ಅಕಸ್ಮಾತ್ ಗೆಸ್ಟ್ಗಳು ಬಂದ್ರೆ ಅವ್ರಿಗೂ ಕಾಫಿ ಕೊಡ್ಬೇಕು. ಮಾನ್ಯ ದಿವಸ ಮೊಸರು ಮಾಡ್ಬೇಕು ಅನ್ನೋಷ್ಟರಲ್ಲಿ ಹಾಲೇ ಖಾಲಿ ಆಗಿರುತ್ತೆ. ನನಗೆ ಬೇಡಮ್ಮ. ಮಾವ, ಕ್ಯಾಲ್ಸಿಯಂ ಕಡಿಮೆ ಆದ್ರೂ ಮಂಡಿ ನೋವು ಬರುತ್ತೆ. ಹಾಲಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ನೀವೀಗ ಕುಡಿರಿ. ಅಲ್ಲಮ್ಮ, ಬೆಳೆಯೋ ಮಕ್ಕಳು ಮನೇಲಿರೋವಾಗ ಬಿದ್ದೋಗೋ ಮರಕ್ಕೆ ಯಾಕಮ್ಮ ಆರೈಕೆ ಮಾಡ್ತೀಯ? ಚೆ ಮಾವ, ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಬಿಡ್ತು ಅನ್ನಿ. ಬಿಡ್ತು ನೋಡಿ ಮಾವ,
ನಮ್ ಪಾಲಿಗೆ ನೀವು ಮಗುನೆ. ಇವಾಗ ಸುಮ್ನೆ ಕುಡಿತಿರೋ ಇಲ್ವೋ? ಬೇಡಮ್ಮ. ನೋಡಮ್ಮ, ಶಿವಗೆ ಕೆನೆ ಮೊಸರಿಂದ ತುಂಬಾ ಇಷ್ಟ. ನೀನ್ ಹೆಪ್ಪಾಕ್ಬಿಡು, ಪಾಪ ಅವನಿಗೆ ಆಗತ್ತದು. ಮಾವ, ಅದಕ್ಕೆ ಅಂತ ನಾನು ಸ್ವಲ್ಪ ಎತ್ತಿಟ್ಟಾಗಿದೆ. ಈಗ ನೀವ್ ಕುಡೀರಿ. ಬೇಡಮ್ಮ. ಅವ್ರು ಬೇಡ ಅಂತಿದಾರಲ್ಲ ಗಿರ್ಜಮ್ಮ, ನನಗ್ ಕೊಡು. ಏಯ್, ಯಾರು ನೀನು? ಇಷ್ಟೊತ್ತಲ್ಲಿ ಕಿಟಕಿ ಹತ್ರ ಬಂದು ಇಳಕ್ ನೋಡ್ತಾ ಇದ್ಯಾ? ಹೋಗು, ಮನೆಗೆ ಹೋಗು ಸುಮ್ನೆ. ಹಾಲಂತೆ ಹಾಲು. ನೋಡಿ ಮಾವ, ಇತ್ತೀಚೆಗೆ ನಮ್ಮ ಏರಿಯಾದಲ್ಲಿ ಪುಂಡು ಹುಡುಗರು ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಹೋಗೋ ಮನೆಗೆ. ನೀವ್ ತಗೊಳ್ಳಿ ಮಾವ. ಬೇಡ ಅನ್ನೋರ್ಗೆ ಒತ್ತಾಯ ಮಾಡ್ತಿದ್ಯಲ್ಲ ಗಿರ್ಜಮ್ಮ, ನನಗ್ ಕೊಡು, ನಾನ್ ಕುಡಿತೀನಿ, ನನ್ಗೆ ಹಸ್ವಾಗಿದೆ. ಸುಳ್ಳು ಹೇಳ್ತೀಯನ? ಕೊಳಮೇಲೆ ಹಾಲು ಬೇಕಂತೆ, ಹಾಲು. ಸರಿಯಾ? ಖಾಲಿ. ಸುಳ್ಳು ಹೇಳ್ತೀಯ? ಹಾಲಂತೆ ಹಾಲು ತಗೊಳಮ್ಮ. ತುಂಟು ಹುಡುಗರು ಕಣಮ್ಮ, ತುಂಟು ಹುಡುಗರು. ಹೇಳಿದ ಮಾತು ಕೇಳಲ್ಲ. ಕಾಂಪೌಂಡ್ ಹತ್ತಾರೆ, ಮೋಹನ್ಕಾಯಿ ಕೀಳ್ತಾರೆ, ಪಾರ್ಟ್ಸ್ ಎಲ್ಲ ಒಡೆದಾಕ್ತಾರೆ. ನೀನೆಲ್ಲ ಸುಮ್ಮನೆ ನಿಂತ್ಕೊಳ್ಳೋ. ಮತ್ತೆ ಅಕ್ಕನ ಅಕ್ಕ ಬಾತ್ರೂಮ್ ಮಾಡಿದ್ದಾಳೆ, ಸ್ನಾನ ಮಾಡ್ತಿದ್ದಾಳೆ, ಇನ್ನೇನ್ ಬರ್ತಾಳಿರು. ಬೆಳಗ್ಗೆ ಬೆಳಗ್ಗೆ ಯಾಕೋ ನನ್ ಜೀವ ಹಿಡ್ತಾ ಇದ್ಯಾ? ಸುಮ್ಮನೆ ನಿಂತ್ಕೊಳ್ಳೋ. ಯಾರು ಹುಡುಕ್ತಾ ಇದೆಯಮ್ಮ? ಹನುಮನ್ ಹುಡುಕ್ತಾ ಇದ್ದಾಳೆ. ಈಗ ಒಂದು 5 ನಿಮಿಷಕ್ಕೆ ಮೊದ್ಲೇ ಹೇಳ್ಬಾರ್ದ? ಈಗ ತಾನೇ ಹೂ ತಂದು ಕೊಡ್ರದ? ಯಾರ್ ಮಾವ? ಹೂಮಾರ ಹನುಮಂತಪ್ಪ. ಓ ಮಾವ, ನಾನ್ ಕೇಳ್ತಿರೋದು ಬಾಲ ಹನುಮನ. ಅವನು ನಮ್ಮ ಮನೆಗ್ ಬಂದು ಹಾಲ್ ಕುಡ್ದು ನಂಗೆ ಇನ್ನೂ ಬೇಕು ಅಂತ ಕೇಳ್ದ. ಅಯ್ಯೋ ಗಿರಿ, ಅದು ಕನ್ಸು ಗಿರಿ. ಎಷ್ಟು ಸರಿ ಹೇಳದ್ ನಿನಗೆ? ಈಗ ನನಗೂ ಕನ್ಸು ಬರುತ್ತೆ, ನಾನು ಕೋಟ್ಯಾಂತರ ರೂಪಾಯಿ ಸಾಲನ ಎಲ್ರಿಗೂ ಕೊಟ್ಟಿದ್ದೀನಿ ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ನಾನೇ ಆ ಸಾಲಕ್ಕೆ ಬಡ್ಡಿ ಕಟ್ತಾ ಇರ್ತೀನಿ. ಇದು ಹಾಗೇನೆ. ಈಗ ಎಲ್ಲರೂ ಕೆಟ್ಟ ಕನ್ಸು ಅಂತ ಮರೆಯಲ್ವಾ? ದೇವ್ರು ಬಂದಿರೋದ್ರಿಂದ ಇದು ಒಳ್ಳೆ ಕನ್ಸೆ, ಆದ್ರೂ ನೀನ್ ಮರ್ತು ಬಿಡು. ಓ ರೀ, ನೀವ್ ಹೀಗೆಲ್ಲ ಮಾತಾಡೋದಕ್ಕೇನೆ ಬಾಲ ಹನುಮ ನಿಮ್ಗೆ ಗದೆನಲ್ಲಿ ಹೊಡೆದಿದ್ದು. ಹನುಮ ನನಗೆ ಗದೆಲ್ ಹೊಡೆದ್ನ? ಓ ಕನ್ಸಲ್ಲ. ಓ ರೀ, ಕನ್ಸಲ್ಲ ರೀ. ಅಪ್ಪ, ಅಮ್ಮಂಗೆ ಏನಾಯ್ತು? ಅಮ್ಮನಿಗೆ ಮದುವೆ ಆಯ್ತು, ನನ್ನ ಜೀವನ ಮುಗಿಯಿತು. ನಂಗೆ ಹೇಳೇ ಇಲ್ಲ. ಹಲ್ಲು ಜೊತೆ ಮುಗಿಸ್ಕೊಂಬ, ಹೇಳ್ತೀನಿ. ಮಾತ್ರ ಮೇಲೆ ಅಲ್ಲುಜ. ಆಹಾ, ಹಾಲು ಕುಡಿದ್ಬಿಟ್ಟು ನನಗೆ ಬೈಯೋದ್ ನೋಡು. ನೀನ್ ಹೇಳು ಭಗವಂತ, ಹನುಮಂತ ನಿಜವಾಗ್ಲೂ ಹಾಲು ಕುಡಿತಾನ? ಅವನು ಹಸ್ಕೊಂಡಿರ್ತಾನ? ಹೌದು ಶಿವಪ್ರಸಾದ್, ಹನುಮಂತನು ನನ್ನ ಮಗ ಗಣೇಶನ ಹಾಗೆ ತಿಂಡಿ ಪೋತ. ಅವ್ರಿಗೆ ಎಷ್ಟು ಕೊಟ್ರು ಸಾಲಲ್ಲ. ಆದ್ರೆ ಒಂದು ಸಣ್ಣ ತುಳಸಿ ಎಲೆಯಿಂದ ಹೊಟ್ಟೆ ತುಂಬಿಸ್ಕೊಂಡಿರೋ ಸಂದರ್ಭನೂ ಇದೆ. ಹೌದಾ? ಅಲ್ಲ, ದೇವ್ರಿಗೂ ಹಸಿವಾಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ ಶಿವಪ್ರಸಾದ್. ಆದ್ರೆ ಈ ಹಸಿವು ನೈವೇದ್ಯದ್ದಲ್ಲ, ಪ್ರೀತಿಯ ಹಸಿವು, ಸ್ನೇಹದ ಹಸಿವು, ಸ್ವಚ್ಛ ಶ್ರದ್ಧೆಯ ಭಕ್ತಿಯ ಹಸಿವು. ಆಹಾ, ಕರೆಕ್ಟ್ ಆಗಿ ಹೇಳಿದೆ ಭಗವಂತ. ಆದ್ರೆ ನಮ್ ಗಿರಿ ನೋಡು, ಹನುಮಂತನಿಗೆ ಹಾಲು ಕೊಡ್ತೀನಿ ಅಂತ ಹೋಗಿದ್ದಾಳೆ. ಅದ್ರ ಜೊತೆಗೆ ಅವ್ರೆಲ್ರಿಗೂ ಅದನ್ನೇ ಕಲ್ಸ್ಬಿಟ್ಟು ಬರ್ತಾಳೆ. ಹಾಲ್ನವನಿಗೆ ಹಾಲ್ ಮಾರಾಟ ಆಗುತ್ತೆ, ಆದ್ರೆ ಹಾಲು ಯಾರ ಹೊಟ್ಟೆಗೂ ಸೇರದೆ ವ್ಯರ್ಥ ಆಗುತ್ತೆ. ಅಕ್ಕ, ನಮಿಗೂ ವಿಷಯ ಗೊತ್ತಾಯ್ತು. ನಿನ್ನಿಂದ ನಮ್ಮ ಏರಿಯಾ ಜನಕ್ಕೆಲ್ಲ ಎಷ್ಟು ಒಳ್ಳೆ ಸುದ್ದಿ ಸಿಕ್ಕಿದೆ ಗೊತ್ತಾ? ನೀನಂತೂ ನಮ್ ಜನರು ಪಾಲಿಗೆ ಕೊಡಗಿನ ಕಾವೇರಿ ಆಗಿದೀಯಾ. ಏ ಗೌರಿ, ಅದು ಗುಡ್ ನ್ಯೂಸ್ ಹೆಂಗತ್ತ? ಹನುಮ ಹಸ್ಕೊಂಡಿದ, ಅದು ಬ್ಯಾಡ್ ನ್ಯೂಸ್ ಅಲ್ದ? ಜಿ, ಹಸ್ಕೊಂಡಿರೋ ಹನುಮಂಗೆ ಜನ ಹೊಟ್ಟೆ ತುಂಬಿಸ್ತಾ ಇಲ್ವಾ? ಕರೆಕ್ಟ್, ಹೊಟ್ಟೆ ತುಂಬಿಸೋದಿತ್ತಲ್ಲ ಅದು ಗುಡ್ ನ್ಯೂಸ್. ಎಲ್ಲ ನಮ್ ಗಿರ್ಜಮ್ಮನ್ ಮಹಿಮೆ. ಇದ್ರಲ್ಲಿ ಮಹಿಮೆ ಏನ್ ಬಂತು ಕಾಶಿ ಅವ್ರೆ? ನನ್ ಕನ್ಸಲ್ ಬಂದಿದ್ದ, ಎಲ್ರಿಗೂ ಹೇಳ್ದೆ ಅಷ್ಟೆ. ಅಕ್ಕ, ನನಗೂ ಕನ್ಸ್ ಬೀಳುತ್ತೆ. ಆ ಕನ್ಸಲ್ಲಿ ಬರೀ ಮಕ್ಳೇ ಬರ್ತಾರೆ, ಇಲ್ಲ ಅಂದ್ರೆ ನನ್ ಮಕ್ಕಳು ಬರ್ತಾರೆ. ಅಯ್ಯೋ ಕಾಶಿ ಅವ್ರೆ, ಗೌರಿ ಕನ್ಸಲ್ಲಿ ಮಕ್ಳು ಬಿಟ್ರೆ ನೀವೇ ಬರೋದು. ಹೌದಾ ಮಾತತಿ? ಅಕ್ಕ, ನಾನು ಸಾಯಿ ಪ್ರಕಾಶ್ ಅವ್ರದ್ದು ಎಷ್ಟು ಸಿನಿಮಾ ನೋಡಿದ್ದೀನಿ. ಅದರಲ್ಲಿ ಶ್ರುತಿ, ಸೌಂದರ್ಯ, ರಮ್ಯ ಕೃಷ್ಣ ಇವರೆಲ್ಲರಿಗೂ ದೇವ್ರು ನೋಡೋ ಭಾಗ್ಯ ಸಿಕ್ಕಿತ್ತು. ಈಗ ನಿನಗೂ ಆ ಭಾಗ್ಯ ಸಿಕ್ಕಿದೆ. ಹೌದು ಗಿರ್ಜಮ್ಮ, ನಮ್ ಕನ್ಸಲ್ಲಿ ಬಾಲ್ ಆಡು ಮಕ್ಳು ಬಂದ್ರೆ ನಿಮ್ ಕನ್ಸಲ್ಲಿ ಬಾಲ ಹನುಮನೇ ಬಂದಿದ್ದ. ಅದಕ್ಕೆ ವಿಷಯ ಗೊತ್ತಾದ್ರೂ ಕೂಡಲೇ ಡೈರೆಕ್ಟ್ ನಿಮ್ ಮನೆಗೆ ಬಂದದ್ದ. ಅಕ್ಕ, ಹನುಮಂಗೆ ಹಾಲ್ ಕುಡ್ಸಿ ಹೊಟ್ಟೆ ತುಂಬಿಸಿದ್ರೆ
ನನಗ್ ಮಕ್ಕಳಾಗುತ್ತೆ ಅಂತ ಪೂಜಾರು ಹೇಳಿದ್ರು. ಅದಕ್ಕೆ ನಿನ್ ಕೈಯಾರೆ ಹಾಲು ಕುಡ್ಸೋಣ ಬಾರ. ಗೌರಿ ಪ್ಲೀಸ್ ನನ್ನನ್ನೇನು ಕೇಳ್ಬೇಡ. ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ. ನೀವು ಹೋಗಿ ಬನ್ನಿ. ಅಯ್ಯೋ ಗಿರ್ಜಮ್ಮ, ನೀವೇ ಹಿಂಗಂದ್ರೆ ಹೆಂಗ್ ಮರ್ರೆ? ನೀವು ಊರವ್ರಿಗೆಲ್ಲ ಕಣ್ ತರಿಸಿ ನೀವು ಕಣ್ ಮುಚ್ಕೊಂಡು ಮನೆಗೆ ಹಿಂಗ್ ಕೂಕೊಂಡ್ರ ಆ ದೇವ್ರ ಮೆಚ್ಚತ್ನ. ಬನ್ನಿ ಮರ್ರೆ ಹಾಪ. ಕಾಶಿಯವ್ರೆ ಇಲ್ಲ, ನನ್ನ ಕೈಯಾರೆ ಬಾಲ ಹನುಮಂಗೆ ಹಾಲು ಕುಡ್ಸೋವರೆಗೂ ನನಗೆ ಸಮಾಧಾನ ಇಲ್ಲ. ದಯವಿಟ್ಟು ಬಲವಂತ ಮಾಡಬೇಡಿ. ಅಕ್ಕ, ಈ ಗುಡಿಯಲ್ಲಿರೋ ಹನುಮಂಗ್ ಹಾಲು ಕುಡ್ಸಿದ್ರು ಬಾಲ ಹನುಮಂಗೆ ಕುಡಿಸ್ದಂಗೆ. ಪ್ಲೀಸ್ ಬಾರ. ಇಲ್ಲ ಕಣೆ ಗೌರಿ, ನನ್ನ ಕೈಯಾರೆ ನಿಜವಾದ ಬಾಲ ಹನುಮಂಗೆ ಹಾಲು ಕುಡಿಸ್ಬೇಕು. ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಬಿಟ್ಬಿಡಿ. ಗೌರಿ, ಗಿರ್ಜಮ್ಮ ಎಂತಕ್ಕೂ ಅಪ್ಸೆಟ್ ಆದಂಗಿತ್ತು. ಬಾ ಪಾಪ. ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡಬೇಡಿ. ಆ ದೇವ್ರ ಕಣ್ಣು ಬಿಟ್ರೆ ಎಷ್ಟೊತ್ತು ಅದು ಈಡೇರುತ್ತೆ. ಈಗ ನಾವು ಹೋಗಿ ಹಾಲು ಕುಡಿಸಿ ಬರ್ತಾ? ಸರಿ, ಹೋಗಿ ಬನ್ನಿ. ನಡಿ ಗೌರಿ. ಬನ್ನಿ ಬನ್ನಿ ಬನ್ನಿ. ಇವ್ರೆ ಎಲ್ಲಿ ಕುಡಿ. ಅಯ್ಯೋ ಡಾಕ್ಟ್ರೆ, ನಾನ್ ಚೆನ್ನಾಗಿದ್ದೀನಿ. ನಮ್ಮ ಅಕ್ಕ ಗಿರಿಜಂಗ್ ಹುಷಾರಿಲ್ಲ. ಹೌದಾ? ಸಾರಿ ಸಾರಿ, ಅದು ನನಗೆ ಒಂಚೂರು ಕಣ್ ಕಾಣಲ್ಲ. ಚೂರು ಕಾಂಬುದಿಲ್ಲ ಅಥವಾ ಚೂರು ಕಾಂಬುದೇ ಇಲ್ಲ? ಏಯ್, ಏನು ಡಾಕ್ಟರ್ಗೆ ಪ್ರಶ್ನೆ ಕೇಳ್ತೀಯಾ? ನೋಡೋ, ಹೀಗೆ ಮಾತಾಡಿದ್ರೆ ಬೇಡದಿರ ಇಂಜೆಕ್ಷನ್ ಕೊಟ್ಬಿಡ್ತೀನಿ. ಹುಷಾರ್. ಎಲ್ಲಮ್ಮ ಕೈ ಕೊಡಿ. ವಾ, ಸೂಪರ್ ಸೂಪರ್ ಸೂಪರ್. ನಮ್ಮ ಅಕ್ಕ ಆರೋಗ್ಯವಾಗಿ ಇದ್ದಾಳ? ಅಲ್ಲ, ನನ್ನ ಮಾತು ಸೂಪರ್ ಆಗಿ ನಡೀತಾ ಇದೆ ಅಂತ ಹೇಳಿದೆ. ಎಲ್ಲಮ್ಮ ಕಣ್ ಬಿಡುವಂಗೆ. ಡಾಕ್ಟ್ರೆ, ಕಣ್ಣು ಆಚೆ ಬದಿ ಇಪ್ಪುದಲ್ದ? ಸಾರಿ ಸಾರಿ, ನಾನು ಆಗ್ಲೇ ಹೇಳಿದ್ನಲ್ವಾ ಸ್ವಲ್ಪ ಕಣ್ಣು ಮಂಜು ಅಂತ. ಕನ್ನಡಕ ಬೇರೆ ಮರ್ತು ಬಂದ್ಬಿಟ್ಟಿದ್ದೀನಿ. ಕಿಶಾಲೆ ಕನ್ನಡಕ ಇತ್ತು ಮತ್ತೆ? ಹೌದಲ್ವಾ? ಇದು ನಾನು ಪೆನ್ನು ಅಂತ ಸಿಗಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಓ, ಪೆನ್ ಅನ್ಕಂಡ. ಥ್ಯಾಂಕ್ ಯು. ಅಯ್ಯಯ್ಯೋ, ರಾಮ್ ರಾಮ ರಾಮ್ ರಾಮ. ಅಯ್ಯಯ್ಯೋ, ಭಗವಂತ, ಒಂದ್ಸಲನಾದ್ರೂ ಒಳ್ಳೆ ವಿಚಾರಕ್ಕೆ ನೆನಪಿಸ್ಕೋಬಾರ್ದ? ಏನ್ ಭಗವಂತ ಹೀಗೆ ಹೇಳ್ತಾ ಇದ್ಯಾ? ಎಲ್ಲಾ ವಿಚಾರದಲ್ಲೂ ನಾನು ನಿನ್ನನ್ನೇ ತಾನೇ ನೆನಪಿಸ್ಕೊಳ್ಳೋದು. ಆದ್ರೆ ಹೆಚ್ಚಾಗಿ ಸಮಸ್ಯೆ ಬಂದಾಗ ಆರೋಪ ಮಾಡೋದಕ್ ಮಾತ್ರ ನೆನಪಿಸ್ಕೋತೀಯ. ಆರೋಪನ? ಇಲ್ಲ ಭಗವಂತ, ಆದೇಶ ಕೊಡೋದು ಹಣಿ ನೀನು. ನಿನ್ ಮೇಲೆ ಆರೋಪ ಮಾಡಕ್ಕಾಗುತ್ತಾ? ನಾವು ಮನುಷ್ಯರು ಹಣೆ ಬರೋನ ಹೊಣೆ ಮಾಡ್ತೀವಿ, ದೇವ್ರ ಮೇಲೆ ಭಾರ ಹಾಕ್ತಿವಿ. ಇಷ್ಟೇ ನಮ್ ಕೈಲಿ ಮಾಡಕ್ ಸಾಧ್ಯ. ಶಿವಪ್ರಸಾದ್, ನಿಮ್ಮಿಂದ ಎಷ್ಟೇ ಸಾಧ್ಯ ಇದ್ರು ನನ್ ಕೈಲಿ ಇಷ್ಟೇ ಮಾಡೋಕ್ ಸಾಧ್ಯ ಅಂತ ನಿಮಗ್ ನೀವೇ ಬೇಲಿ ಹಾಕೋತೀರ. ಆಮೇಲೆ ನಿನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ ಅಂತ ನನ್ ಮೇಲೆ ಆರೋಪ ಮಾಡ್ತೀರಾ. ಇನ್ನೇನ್ ಮಾಡೋದು ಭಗವಂತ? ಗಿರಿಗಾಗಿರೋ ಸಮಸ್ಯೆ ನಿನಗೆ ಗೊತ್ತಲ್ವಾ? ಅವಳು ನೋಡಿದ್ರೆ ಹನುಮಂತನಿಗೆ ಹಾಲು ಕೊಡ್ಬೇಕು ಅಂತ ಹೇಳ್ತಿದ್ದಾಳೆ. ಡಾಕ್ಟರ್ಸು ಇದು ಮಾನಸಿಕ ಕಾಯಿಲೆ ಅಂತ ಕೈ ಎತ್ಬಿಟ್ರು. ಅನ್ನ ನೀರು ಬಿಟ್ಟು ಕೂತಿದ್ದಾಳೆ. ನಾನು ಏನ್ ಮಾಡ್ಲಿ ಇವಾಗ? ಈಗ ಸಮಸ್ಯೆ ಬಾಲ ಹನುಮ ಸಿಕ್ತಿಲ್ಲ ಅನ್ನೋದಾ ಅಥವಾ ಗಿರಿಜಾ ಊಟ ಬಿಟ್ಟಿದ್ದಾಳೆ ಅನ್ನೋದಾ? ಬಾಲ ಹನುಮ ಸಿಗೋವರೆಗೂ ಗಿರಿಜಾ ಅನ್ನ ಮುಟ್ಟಲ್ಲ ಅನ್ನೋದೇ ಸಮಸ್ಯೆ. ಹಾಗಿದ್ರೆ ಇದು ಸಮಸ್ಯೆನೇ ಅಲ್ಲ. ಸಮಸ್ಯೆ ಅಲ್ವಾ? ಆಹಾ ಭಗವಂತ, ಗಿರಿ ಹೇಳಿದ ಒಂದೇ ಒಂದ್ ಮಾತಿಗೆ ಊರ್ ಜನ ಎಲ್ಲ 100 ಲೀಟರ್ ಹಾಲ್ನ ಸುರಿತಾ ಇದ್ದಾರೆ. ಅವಳು ನಿಜವಾದ ಹನುಮನಿಗೆ ಹಾಲು ಕೊಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಇದು ಸಮಸ್ಯೆನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಓ, ನೀನ್ ನಗ್ತಾ ಇದೀಯ ಅಂದ್ರೆ ಹನುಮಂತನನ್ನ ನೀನೇ ಕರೆಸ್ತೀಯ ಅಂತ ಆಯ್ತು. ಕರ್ಸು. ನಾನು ಸಾಕ್ಷಾತ್ ಶಿವನನ್ನೇ ನೋಡಿದೀನಿ, ಹನುಮಂತನನ್ನು ನೋಡಿ ಪುಣ್ಯ ಕಂಡ್ಕೋತೀನಿ. ಅವನನ್ನ ಶಿವಾಂಶ ಅಂತಾರೆ ಅಂತ ಓದಿದೀನಿ. ಅವನಲ್ಲೂ ನಿನ್ನ ಅಂಶ ಇರುತ್ತಂತೆ ಅಲ್ವಾ? ಶಿವಪ್ರಸಾದ್, ಇದೇ ನಿಮ್ ಬಲಹೀನತೆ. ವಿಚಾರ ತಿಳಿಯೋದಕ್ಕೂ ಮುನ್ನ ನಿಮಗ್ ನೀವೇ ಅನ್ಕೊಳ್ಳೋದು, ಎಲ್ಲವನ್ನೂ ಕಲ್ಪಿಸ್ಕೊಳ್ಳೋದು. ಕಲ್ಪಿಸ್ಕೊಂಡಿದ್ದಾಗದೇ ಇದ್ದಾಗ ನನ್ ಮೇಲೆ ಆರೋಪ ಮಾಡೋದು. ಅಯ್ಯೋ, ಆರೋಪ ಮಾಡ್ತಾ ಇಲ್ಲ ಭಗವಂತ, ಇದೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಕಳಿಸುವಾಗ ರಾಮ ಅನ್ನೋದು, ಎಡು ಬಿದ್ರೆ ಅಮ್ಮ ಅನ್ನೋದು, ಫ್ರಸ್ಟ್ರೇಷನ್ ಆದಾಗ ಭಗವಂತ ಅನ್ನೋದು, ಇದೆಲ್ಲ ನಮಗ್ ಕಾಮನ್ನು. ಪ್ಲೀಸ್, ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಈಗ ನನ್ನ ಸಮಸ್ಯೆಗೆ ಪರಿಹಾರ ಕೊಡು, ಇಲ್ಲ ಹನುಮಂತನ್ನ ಕರ್ಸು. ನಾನೇ ನಿಂತು ಹಾಲು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಬೇಗ ಕರಿ ಭಗವಂತ,
ಮೊಬೈಲ್ ಏನಾದ್ರೂ ಇಟ್ಟಿದ್ಯಾ? ಇಲ್ಲ ಹನುಮಂತ ನಂಬರ್ ಇದ್ರೆ ಹೇಳು, ನಾನೇ ಡಯಲ್ ಮಾಡ್ತೀನಿ. ಶಿವಪ್ರಸಾದ್, ಸಮಸ್ಯೆ ಬಂದಾಗ ಹೆದರ್ಕೊಳ್ಳೋ ಬದಲು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊ. ಅದ್ರ ಮೂಲದಲ್ಲೇ ಅದಕ್ಕೆ ಪರಿಹಾರ ಇದೆ. ಅದನ್ನ ನಿನ್ನ ಅರಿವಿಗೆ ಕೇಳು, ಗೊತ್ತಾಗುತ್ತೆ. ನನ್ನ ಅರಿವಿಗ ಸಮಸ್ಯೆ ಮೂಲನ ಏನ ಭಗವಂತ? ಹನುಮ 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 ಗಿರಿ ಗಿರಿ ಸಮಾಧಾನ ಸಮಾಧಾನ. ಬಾಲ ಹನುಮ. ಭಗವಂತ, ಯಾಕೆ ಗಿರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಗಿರಿ ತಗೋ ಒಂದು ನೀರು ಕುಡಿ. ಬೇಡ, ನಂಗೇನು ಬೇಡ ರೀ, ನಂಗೆ ಬಾಲ ಹನುಮ ಬೇಕು. ಅಯ್ಯೋ ಗಿರಿ, ಆಯ್ತು, ನಿನ್ನ ಹನುಮ ಬಂದ್ಮೇಲೆ ನೀನು ಊಟ ಮಾಡಿವೆ ಅಂತೆ. ಆದ್ರೆ ಈಗ ನೀರಾದ್ರೂ ಕುಡಿಯಮ್ಮ ಪ್ಲೀಸ್, ಹಾಗೆ ಇರ್ಬೇಡ. ಬಾಲ ಹನುಮ ನನ್ ಕನ್ಸಲ್ ಬಂದಿದ್ದ. ಅವನ್ಗೆ ಹಾಲ್ ಬೇಡವಂತೆ. ಆ ಹುಡ್ಗ ಹಸ್ಕೊಂಡಿದ್ದಾನೆ, ಅವನ್ ಹೊಟ್ಟೆ ತುಂಬಿಸಿದ್ರೇನೆ ನನ್ನ ಹೊಟ್ಟೆ ತುಂಬೋದು ಅಂತ ನನ್ನ ಹತ್ರ ಹೇಳ್ದ. ಇಷ್ಟೆಲ್ಲ ಶುರುವಾಗಿದ್ದು ಆ ಹುಡ್ಗನಿಂದಾನೆ. ಅಯ್ಯೋ ಭಗವಂತ, ಯಾಕೆ ಗಿರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಹುಡುಗನ? ಯಾವ ಹುಡುಗ ಗಿರಿ? ರೀ, ಅವತ್ತು ಮನೆ ಕಿಟಕಿ ಹತ್ರ ಒಬ್ಬ ಹುಡ್ಗ ಬಂದಿದ್ದ, ಹಾಲ್ ಬೇಕು ಅಂತ ಕೇಳ್ದ. ನಾನು ಅವನ್ನ ತಪ್ಪು ತಿಳ್ಕೊಂಡು ಬೈದ್ ಕಳಿಸ್ಬಿಟ್ಟೆ. ಪಾಪ ಅವನು ಹಸ್ಕೊಂಡಿದ್ನಂತೆ. ಅವನ್ ಹೊಟ್ಟೆ ತುಂಬಿದ್ರೇನೆ ಹನುಮನ್ ಹೊಟ್ಟೆ ತುಂಬೋದಂತೆ. ರೀ, ಅವನು ಎಲ್ಲೇ ಇದ್ರು ಅವನು ಹುಡ್ಕೋಣ ಬನ್ರಿ ಪ್ಲೀಸ್ ರೀ, ಬನ್ರಿ. ಅಂಕಲು ಆಂಟಿ. ಅಯ್ಯೋ ರೀ ರೀ, ಏನ್ರಿ ಇದು? ಇಡೀ ವಂಶದವ್ರನ್ನೆಲ್ಲ ಕರೆಯೋಷ್ಟು ಸುಸ್ತಾಗಿ ಬಂದಿದ್ದೀರಾ? ಅಯ್ಯೋ ಗಿರಿ, ಏನಂತ ಹೇಳಿ, ಗಾಡಿ ಕೈ ಕೊಡ್ತು, ನಡ ಹಿಡ್ಕೊಂತು. ಅಯ್ಯೋ ಯಾಕೆ? ತಳ್ಕೊಂಡ್ ಬಂದೆ, ಅದಕ್ಕೆ. ನಾನು ಅವತ್ತೇ ಹೇಳಿದೆ, ಈ ಕೈ ಕೊಡೋ ಗಾಡಿನ ಬೇರೆಯವ್ರು ಕೊಟ್ಟು ಕೈ ತೊಳ್ಕೊಳ್ಳೋ ಅಂತಂದೆ. ನನ್ನ ಮಾತು ಹೇಳಿ ಕೇಳ್ತೀಯ ನೀನು? ಅಪ್ಪ, ದೇವ್ರು ಕೊಟ್ಟಿರೋ ಬಾಡಿ, ಅಮ್ಮ ಕೊಟ್ಟಿರೋ ನಾಡಿ, ಮಾವ ಕೊಟ್ಟಿರೋ ಲೇಡಿ, ಅಪ್ಪ ಕೊಟ್ಟಿರೋ ಗಾಡಿ, ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸರಿ ಆಯ್ತು, ಗ್ಯಾರೇಜ್ ಅವ್ರು ಏನಂದ್ರು? ಸಾಕ್ಷಾತ್ ಭಗವಂತ ಬಂದು ಮುಟ್ಟಿದ್ರೆ ಸ್ಟಾರ್ಟ್ ಆದ್ರೂ ಆಗಬಹುದೇನೋ, ಆದ್ರೆ ನಮ್ ಕೈಲಂತೂ ಬಿಲ್ಕುಲ್ ಸಾಧ್ಯ ಇಲ್ಲ ಸಾರ್ ಅಂತ ಕೈ ಎತ್ಬಿಟ್ರು. ತುಂಬಾ ಸುಸ್ತಾಗ್ತಿದ್ಯಾ ಅಪ್ಪ? ಚೆನ್ನಾಗಿದೆ ಚೆನ್ನಾಗಿದೆ. ಏಯ್ ಕಳ್ಕೊಳ್ಳಲ್ಲ. ನಾನು ಬೀಸ್ತಾ ಇದೀನಲ್ಲ. ಏನು ನಿನಗೆ ನೀನೇ ಬೀಸ್ಕೊಂತ ಇದೀಯ? ಅಪ್ಪ, ನಾನ್ ತಣ್ಣಗಿದ್ರೆ ನೀನು ತಣ್ಣಗಿದ್ದಂಗೆ. ಯು ಡೋಂಟ್ ವರಿ, ನಿನ್ ಗಾಡಿನ ನಾನು ದೊಡ್ಡವನಾದ್ಮೇಲೆ ರಿಮೋಟ್ ಫಿಕ್ಸ್ ಮಾಡ್ತೀನಿ, ಆಮೇಲೆ ಅದ್ರ ಜೊತೆ ಆಟ ಆಡ್ತೀನಿ. ಲೇ, ಯಾವ ರೇಂಜ್ ಹೇಳ್ದೆ ಅಂದ್ರೆ, ದೊಡ್ಡವನಾದ್ಮೇಲೆ ಆ ಗಾಡಿ ರಿಪೇರಿ ಮಾಡಿಸಿ ಕೊಡ್ತೀನಿ ಅಥವಾ ನಿನಗೆ ಹೊಸ ಗಾಡಿನೇ ಕೊಡಿಸ್ತೀನಿ ಅನ್ನೋ ತರ ಹೇಳ್ದೆ. ನಾನ್ ಸೆನ್ಸ್ ಫಲ ಹೋದ ಸುಮ್ನೆ ಆಡ್ಸು. ಏನ್ ಗ್ರಾಚಾರನೇ ಶಿವು, ನಿನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿತ್ತು, ಆದ್ರೆ ಅವ್ರಿಗೆ ತಲುಪಿಲ್ಲ ಅಂದ್ಮೇಲೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಅರ್ಥ. ಗಿರಿ ಗಿರಿ ಬಂದೇರಿ. ಏನಿದು ವಾಯ್ಸು ಕರ್ಕಶವಾಗಿದೆ? ಏನಪ್ಪ ಹಿಂಗ್ ನುಲ್ಕೊಂಡ್ ಬರ್ತಾ ಇದ್ಯಾ? ಒಂದ್ ವಾರ ಗಿರಿ ಆಫೀಸಲ್ಲಿ, ನಾನು ಮನೆಯಲ್ಲಿ ಅಂತ ಜಗಳ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡ್ವಲ್ಲ, ಆ ತರ ನೀನು ನಿನ್ನ ಸೊಸೆ ಏನಾದ್ರು ಚಾಲೆಂಜ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದೀರಾ? ನನ್ನ ಸೊಸೆ ಹತ್ರ ಯಾವತ್ತಾದ್ರೂ ನಾನು ಜಗಳ ಮಾಡಿದ್ದೀನೇನೋ? ನಡೋ, ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ತರಕಾರಿ ತರೋದಕ್ಕೆ. ಹೋಗ್ಬೇಕಾದ್ರೆ ಹೇಳಿದ್ಲು, ನಿಮ್ಮ ಮಗ ದಡ್ಡ ಶಿಖಾಮಣಿ ಇರೋ ವಿಚಾರ ತಾನೆ. ಅವರು ಆಫೀಸ್ಗೆ ಹೋಗೋ ಅವಸರದಲ್ಲಿ ಟಿಫನ್ ಬಾಕ್ಸ್ ಮರ್ತು ಬಿಡ್ತಾರೆ,
ಮರೀದೆ ಕೊಡಿ ಅಂತಂದ್ಲು ತಗೋ. ಥ್ಯಾಂಕ್ ಯು ಐ ಲವ್ ಯು ಬಾಯ್. ಒಂದು ನಿಮಿಷ ತಡಿಯೋ. ಇವತ್ತು ನಾನು ದಿನ ಭವಿಷ್ಯ ಓದ್ದೆ. ಅದರಲ್ಲಿ ನಿನ್ನ ರಾಶಿಗೆ ಅಂದ್ರೆ ಮಕರ ರಾಶಿಗೆ ಮಹಾಲಕ್ಷ್ಮಿ ಕಾಲಿಡ್ತಾಳಂತೆ. ಕೈ ಇಡಲ್ವಂತ? ಫ್ರಾಕ್ಚರ್ ಆಗಿರ್ಬೇಕು. ಮಚಾನೆ, ನಂಬದೆ ಕೆಡೋದಕ್ಕಿಂತ ನಂಬಿ ಕೆಟ್ರೆ ಅದ್ರಲ್ಲಿ ಏನೋ ಸಮಾಧಾನ ಇರುತ್ತೆ ಕಣೋ. ನಿನ್ನ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀಯ. ನೋಡು, ನಾನು ವಾಕಿಂಗ್ ಹೋಗ್ತೀನಿ, ಬಾಗಲ್ನ ಹಾಕ್ಕೊಂಡೋಗಪ್ಪ. ಇರಪ್ಪ, ನಾನೇ ಡ್ರಾಪ್ ಮಾಡ್ತೀನಿ. ನೀನು ಡ್ರಾಪ್ ಮಾಡ್ತೀಯ? ಗಾಡಿನೇ ಸ್ಟಾರ್ಟ್ ಆಗಲ್ಲ, ನೀನು ನನ್ನ ಡ್ರಾಪ್ ಮಾಡ್ತೀಯ ನೀನು? ಆಗ ನಿನ್ನ ಅಪ್ಪ ಅಯೋಗ್ಯ ದಡ್ಡ. ನನ್ನ ಡಕೋಟಾ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಲೈಫಲ್ಲಿ ನನ್ನ ಪ್ರಾಬ್ಲಮ್ಗಳು ಎಂಡ್ ಆಗ್ತಾ ಇಲ್ಲ. ಭಗವಂತ, ನಮ್ಮಪ್ಪ ಏನೋ ಹೇಳಿ ಹೋದ್ರು, ನನ್ನ ರಾಶಿಗೆ ಇವತ್ತು ಅದೃಷ್ಟ ಲಕ್ಷ್ಮಿ ಕಾಲ್ ಇಡ್ತಾಳೆ ಅಂತ. ಆದ್ರೆ ನನ್ನ ಲೈಫಲ್ಲಿ ದರಿದ್ರ ಅನ್ನೋದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹಸಿರು ಗಾಜಿನ ಬಳೆಗಳೇ ಸಾಂಗಿಗೆ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಭಗವಂತ, ಆದಷ್ಟು ಬೇಗ ನನ್ನ ಲೈಫಿಗೆ ಲಕ್ಷ್ಮೀ ಕರುಣಿಸಪ್ಪ, ಮಹಾಲಕ್ಷ್ಮೀನ್ ಕರುಣಿಸಪ್ಪ. ಎಸ್, ಐ ವಾಂಟ್ ಲಕ್ಷ್ಮಿ, ಐ ವಾಂಟ್ ಲಕ್ಷ್ಮಿ, ಲಕ್ಷ್ಮೀ ಲಕ್ಷ್ಮೀ. ಎಕ್ಸ್ಕ್ಯೂಸ್ ಮೀ. ನೋ, ಐ ಸೆಡ್ ಲಕ್ಷ್ಮಿ, ನೋ ಎಕ್ಸ್ಕ್ಯೂಸ್ ಮೀ. But I said excuse me. You are saying Lakshmi. Yeah, I want Lakshmi. But what you want, tell me. I want... You irresponsible international idiot. ಸಾರು, ನಮ್ಮಿಬ್ಬರನ್ನು ಕರ್ಸ್ಬಿಟ್ಟು ನಾನು ಒಬ್ಬನಿಗೆ ಬೈದ್ರೆ ಹೆಂಗೆ ಸಾರು? ನಾನೇನೋ ಮಾಡಿದ್ದೀನಿ. ಬಾಸ್ಗೆ ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತು. ಅವ್ರಂತ ದೊಡ್ಡ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ಅವ್ರನ್ನೇನು ಗುಲ್ಡು ಅನ್ಕೊಂಡಿದ್ಯಾ? ಸರ್, ನೀವು ಕಲಿಯುಗದ ಕರ್ಣ, ಕಲಿಯುಗದ ಭೀಷ್ಮ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಲಿಯುಗದ ಕಲ್ಕಿ ಆದ್ರೂ ಅವ್ರ ಫೇಸಲ್ಲಿ ಆ ಲಕ್ಷಣ ಕಾಣಿಸ್ತಾ ಇದೆ. ಸರ್, ಇಷ್ಟೆಲ್ಲ ಹೇಳಿದ್ದೀನಿ, ಇದ್ಮೇಲೂ ಬೈಬೇಕು ಅಂದ್ರೆ ಬೈದ್ಬಿಡಿ ಸರ್. ಆಶೀರ್ವಾದ ಅಂತ ಸ್ವೀಕರಿಸ್ತೀನಿ. ಓಕೆ ಥ್ಯಾಂಕ್ಸ್ ಫಾರ್ ದಿ ಅಪ್ರಿಷಿಯೇಷನ್ ಭಾಸ್ಕರ್. ವೆಲ್ಕಮ್ ಸರ್. ಈಗ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು? ಸರ್, ಅಮೌಂಟ್ಗೆ ಇನ್ವಾಯ್ಸ್ ರೈಸ್ ಮಾಡಿದ್ದೀನಿ ಸರ್. ಆದ್ರೆ ಕಲೆಕ್ಟ್ ಮಾಡ್ಬೇಕಾಗಿರೋದು ಶಿವಪ್ರಸಾದ್ ಸರ್. ಶಿವನ ಸರ್, ನಾನೇ ಕರ್ಕೊಂಡ್ಬರ್ತೀನಿ ಸರ್. ಯು ಸ್ಟ್ಯಾಂಡ್ ಐ ಸೇ. ನಾನೇ ಫೋನ್ ಮಾಡಿ ಕರಿತೀನಿ. ಗುಡ್ ಮಾರ್ನಿಂಗ್ ಸರ್. ಇದಕ್ಕಿದ್ದ ಹಾಗೆ ಕರೆದ್ರಂತೆ? ಇಲ್ಲ, ಮತ್ತೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ರೌಕೆ ಪೀಸ್ ಕೊಟ್ಟು ಅರ್ಶಿನ ಕುಂಕುಮ ಇಟ್ಟು ದಕ್ಷಿಣ ಕೊಟ್ಟು ಕರಿತೀನಿ. ರೌಕೆ ನಾನು ಹಾಕೊಳ್ಳಲ್ಲ ಸರ್, ಚಡ್ಡಿ ಹಾಕೋತೀನಿ. 2 ಚಡ್ಡಿ ಡಿಸ್ಕೌಂಟ್ ಸಿಗ್ಬೋದಾ ಸರ್? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಲ್ಲ, ಜವಾಬ್ದಾರಿ ಇದೆಯಾ ನಿನ್ಗೆ? ಪ್ರಾಬ್ಲಮ್ ಸ್ವಲ್ಪ ಸಂದರ್ಭ ಸಹಿತ ವಿವರಿಸಿ ಸರ್. ಹೊಸ ಶೋರೂಮ್ಗೆ ಮಾಲ್ ಕಳ್ಸಿದ ಮೇಲೆ ದುಡ್ಡು ಇಸ್ಕೋಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಓ, ಅದಾ ಸರ್. ಸರ್, ಆಕ್ಚುಲಿ ಅಮೌಂಟ್ ಇಸ್ಕೊಳ್ಳಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅದು ಅಲ್ಲದೆ ನಾನು ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ಮೇಲ್ ಮಾಡಿದ್ಮೇಲೂ ಮೇಲ್ ಕೇಳ್ತಾ ಇದ್ರೆ ಆಮೇಲೆ ಅವ್ರು ಚಡ್ಡಿ ಹಾಕೊಳ್ಳೋದೇ ಬಿಟ್ಬಿಟ್ರೆ, ಸಾರಿ ಸರ್, ಚಡ್ಡಿ ತಗೊಳೋದ್ ಬಿಟ್ಬಿಟ್ರೆ. ಮದ್ವೆ ಆಗಿದೆ ನಿನ್ಗೆ? 2 ಮಕ್ಕಳಿದ್ದಾರೆ ಸರ್. ಮತ್ತೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ನಿನ್ಗೇನೆ ಆಗ್ಬೇಕು? ಅವನೇನು ಹೇಳ್ಕೊಡ್ಬೇಕಾ ನಿನ್ಗೆ? ನಾನ್ ಸೆನ್ಸ್ ಫೆಲೋ. ಈ ಕತೆಗಳೆಲ್ಲ ಬೇಡ. 2 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ವಸೂಲಿ ಮಾಡ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ 62,000 ನೀನ್ ಕೈಯಿಂದ ಕಟ್ಬೇಕಾಗುತ್ತೆ. 62,000ಗಳ ಸಾರು? ನೀನ್ ಯಾಕೆ ಫೀಲ್ ಮಾಡ್ಕೋತೀಯಾ? ಸಾರು, ಅವನ ಹತ್ರಕ್ಕೆ ಕಾಸುಗಳಿಲ್ಲ ಅಂದ್ರೆ ನನ್ನ ಹತ್ರಕ್ಕೆ ಸಾಲಗಳು ಮಾಡ್ತಾನೆ ಸಾರು. ಬಂತಲ್ಲಪ್ಪ ಗ್ರಾಚಾರ. ಹೋಗಿ ಹೋಗಿ ಅವಳನ್ನ ನಾನು ಮಹಾಲಕ್ಷ್ಮಿ ಅನ್ಕೊಂಡ. ನನ್ನ ಬುದ್ಧಿಗಿಷ್ಟು ಛೇ. ಒಳಗೆ ನಿಮ್ಮನ್ನು ಬೈಕೋತಾರಾಗಿದೆ ಸರ್. ಅದೆಂತದ ಮಗ ಅಂದಂಗಾಯ್ತು ಸರ್. ಮಿಸ್ಟರ್ ಶಿವಪ್ರಸಾದ್ ಸರ್, ಕಟ್ತೀನಿ ಸರ್. ಅಲ್ಲಲ್ಲ, ಕಟ್ಟಿಸ್ಕೋತೀನಿ ಸರ್. ಯು ಡೋಂಟ್ ವರಿ ಸರ್. ಏನೇ